ಹಲೋ ಸ್ವಾಮಿ ಪರಮಾತ್ಮ ಅಲ್ಲೇ ನಮ್ಮಮ್ಮನ ಯಾಕೆ ಕೆಟ್ಟ ಭೂಮಿ ಕಾಪಾಡು ನಮ್ಮಮ್ಮನ ಯಾಕೆ ಕೆಟ್ಟ ದೃಷ್ಟಿಯಲ್ಲಿ ನೋಡ್ದಂತೆ ನೀನ್ ಬ್ಯಾಂಕಲ್ಲಿ ಯಾರಿಗ ನಮ್ಮಮ್ಮ ಬ್ಯಾಂಕಿಗೆ ಬಂದಿತ್ತಲ್ಲ ಈಗ ನಿಮ್ಮ ತುಳ್ಳಾಕ ಅದು ನಮ್ಮ ತುಳ್ಳಾಗಿ ಎಷ್ಟು ಜನ ಕೊಟ್ಟಿದ್ ನನ್ನ ಮಕ್ಕಳು ಅಜ್ಜಿ ಕಣಲೇ ಅದು ನಮ್ಮವ್ವ ವಯಸ್ಸಾಗಿದೆ. ನಮ್ಮ ಅಮ್ಮಂಗೆ ನೀನ್ ಯಾಕೆ ನಮ್ಮ ಅಜ್ಜಿಗೆ ಹಂಗ್ ಮಾಡಿ ತಿಕಾಯಿ ಸುಗ್ದಂತೆ ಏನೋ ಇಷ್ಟು ಮೆತ್ಕೈತೆ ಅಂತ ಅಜ್ಜಿ ಅಜ್ಜಿ ಕೈಲಿ ಆ ಅಜ್ಜಿಗೆ ತಿಕ ಇಸ್ಕಿ ಏನ್ ಇಷ್ಟೊಂದು ಮೆತ್ಕಾಗೈತೆ ನಿನ್ ತಿಕ ಅಂದಂತೆ. ನಿಮ್ಮ ಅಮ್ಮನ್ ನಮ್ಮ ತಾಯಿ ತಾಯಾರ ಹೋಗಿದ್ದಂಗ ಐತಿ ನಿಮ್ ತಾಯಿ. ಹಲೋ 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 ರೇ ಇವ್ರ ಯಜಮಾನ್ರೆ ನಂದೇ ₹100 ಕೊಡ್ತೀನಿ. ಮಿಂಟ್ರಿ ಕೊಟ್ಟಿದ್ದ ಮಕ್ಕಳನ್ನ ಸಖತ್ತಾಗಿ ಬೈತೆ. ನಾನೇ ₹100 ಕುಡಿಸ್ಬಿಡ್ತೀನಿ. ಹಲೋ ಇವ್ರಿಗೆ ಚೆನ್ನಾಗಿ ಉಗಿತೆ. ಅವ್ರ ಅಜ್ಜಿ ತಿಕಾಯಿಸ್ಬೇಕು ಹೋಯ್ತೇನೆ ನಾನು. ಇವ್ರೆ ಸರಿ ಒಂದ್ ನಿಮಿಷ ಹೊತ್ತು ಗಾಡಿ ನಿಲ್ಲಿಸ್ತೀನಿ, ಹಂಗೆ ಬರ್ರಿ ಇವ್ರೆ. ಆ ಅಜ್ಜಿ ವಯಸ್ಸೇನು ಇತ್ತು. ಇವ್ರು ಯಾವಾಗ ಸುಳ್ಳ ನಮಗ್ ಮಾತಾಡೋದು ಏನ್ ಕೊಟ್ಟಿದ್ದ ನನ್ನ ಮಕ್ಕಳು. ನಮ್ಮ ಅಜ್ಜಿ ನಮ್ಮವ್ವ ಏನಾಗ್ಬೇಕು, ನಮ್ಮ ತಾಯಿ ಏನಾಗ್ಬೇಕು ನಮಗೆ ತಾಯಿ ಏನಾಗ್ಬೇಕು, ನಮ್ ತಾಯಿ ಏನಾಗ್ಬೇಕು, ಅವ್ರವ್ವ ಏನಾಗ್ಬೇಕು ನಮ್ಗೆ. ಅಜ್ಜಿ ತಿಗಾಯಿಸ್ಬೇಕಾಗುತ್ತೆ ನಾವು. ಅಲ್ಲ ಲೆಕ್ಕ ಹಾಕ್ರಿ. ಇವ್ರು ಯಾವ ಮಿಂಟ್ರಿ ಕೊಟ್ಟಿದ್ದ ನನ್ನ ಮಗ ಹೇಳ್ತಾನಲ್ಲ ಬ್ಯಾಂಕಾಗಿ ಅಕೌಂಟ್ ನಂಬರ್ ಹಾಕಿ ಕೊಡ್ರಪ್ಪ ಅಂತ ಅಂತು. ನಾನು ಅದ್ ಯಾರು ತಗೊಳ್ಳಿ ನನ್ನ ಅಕೌಂಟ್ ಬುಕ್ ತಂದಿಲ್ಲ. ಆ ಅಜ್ಜಿ ತವ ಸೈನ್ ಹಾಕ್ಸಿ ಅಜ್ಜಿಗೆ ದುಡ್ಡು ಎತ್ಕೊಟ್ಟಿದ್ದೀನಿ. ಆ ಅಜ್ಜಿ ತಿಕಾಯಿ ಸಿಕ್ಕಂಡ್ ನಿಂತಿದ್ದೆ ಅಂತ ಹೇಳ್ತಾರಲ್ಲ ನಮ್ಮ ತಾಯಿಯರು. ನಿಮ್ಮ ಅಮ್ಮನ ಮುಗಿರಿ ಇವ್ರಿಗೆ. ಹಲೋ ಹಲೋ ಹೇಳಿ ಕಮ್ಮಿ. ತಾಯಿ ಅಜ್ಜಿ ತಾಯಿ ಅಜ್ಜಿ ಅಜ್ಜಿ ಆಗ್ಬೇಕು. ಅಮ್ಮ ಅಜ್ಜಿ ಆಗ್ಬೇಕು. ಹೆಂಗ್ ಮಾಡ್ತೀರಿ? ನೀವು ಮಾತಾಡಿ ಹೇಳ್ರಿ. ನಮ್ಮ ಅಜ್ಜಿ ಹೇಳ್ರಿ. ಹಲೋ ನಮ್ಮ ಅಜ್ಜಿ ಬ್ಯಾಂಕಿಗೆ ಹೋಗಿತ್ತಂತೆ. ಬ್ಯಾಂಕಿಗೆ ಹೋಗಿ ಅಕೌಂಟ್ ನಂಬರ್ ಹಾಕ್ಸ್ಕೊಡಪ್ಪ ಅಂದ್ರೆ ಅಕೌಂಟ್ ನಂಬರ್ ಎಲ್ಲ ಹಾಕ್ಸ್ಕೊಟ್ಟಿ ಅಜ್ಜಿ ನೀನ್ ಎಲ್ಲಿ ಸಿಕ್ತಿ ಹೇಳು, ರಾತ್ರಿ ಹೊತ್ತು ನಮ್ ಬರ್ತೀನಿ, ನೀನ್ ಒಬ್ಳೆ ಮನೆ ಕಂತಿ ಅಂತ ಹೇಳಿ ತಿಕ್ಕ ಎಲ್ಲ ಇಸ್ಕೊನಲ್ರಿ. ನಮ್ಮ ಅಜ್ಜಿದು ತಿಕಾಲ ಇಸ್ಕಿ ಕಳ್ಸೋನಿ. ಆ ಅಜ್ಜಿ ತಿಕ್ಕ ನೋವು ಅಂತ ಅವಾಗ್ಲಿಂದ ಬಡ್ಕಂತ ಐತೆ. ಆತರ ಕೆಲ್ಸ ಮಾಡ್ತಾರಣ್ಣ? ಬರ್ರಿ ಅವರು ಮನೆ ಬರಲ್ಲ. ಮಾಡೋರ್ ಕಣ್ರಿ. ನಮ್ಮ ಅಜ್ಜಿ ಹಂಗಿಸ್ರಿ. ನಮ್ಮ ತಾಯಿಯರು ಹೋಗಿದ್ದಂಗ ಐತದು. ಅಕೌಂಟ್ ನಂಬರ್ ಕೇಳ್ತಾನೆ. ಅಕೌಂಟ್ ನಂಬರ್ ಹಾಕ್ಸ್ಕೊಟ್ಟೆ. ನಮ್ಮವ್ರು ಯಾರು ಇದು ಬಂದ್ರು ದುಡ್ಡು ಎತ್ಕೊಳಕ್ಕೆ ಬ್ಯಾಂಕಾಗೆ. ನಮ್ಮ ಅಜ್ಜಿ ರಘು ತಿಕಾಯಿಸ್ಗಿದ್ದಿ ಅಂತ ಫೋನ್ ಮಾಡ್ತಾರಲ್ಲ ಲೆಕ್ಕ ಹಾಕ್ರೆ. ನಮ್ಮನ್ನ ಮೆಟ್ಟಬಿ ಅಲ್ವಾ? ತುಲಿಗ್ ನಾನ್ ತುಣ್ಯಕ ಮುಗಿಬೇಕಾಯ್ತು ನೀವು ಚೆನ್ನಾಗಿ. ಹಲೋ ಅಣ್ಣ ನರಸಿಂಹಣ್ಣ. ಅಣ್ಣಗ್ ನಾನ್ ತುಣ್ಯಕ ಹಾಕ್ತೀನಿ. ಯಾರು? ಹಲೋ ನರಸಿಂಹಣ್ಣ. ಓ ನಾನ್ರಿ ಮುದ್ಗೇರಿ ರಾಜಣ್ಣ. ಹೇಳಿ ಸರ್. ನೀನು ಫುಲ್ ಕ್ಯಾನ್ವಾಸ್ ಮಾಡ್ಬೇಕು. ಆಯ್ತು. ನಾವೇನೆ 150 ಜನ ಹುಡುಗರು ಬರ್ತೀವಿ. ಆಯ್ತು. ಪಾಂಪ್ಲೆಟ್ ಎಲ್ಲ ಒಡ್ಸ್ಕೊಡ್ತೀನಿ. ಆಯ್ತು. ಎಲೆಕ್ಷನ್ ದುಡ್ಡು, ಊಟ, 3 ಹೊತ್ತು ಊಟ, ತಿಂಡಿ, ಕ್ಯಾನ್ವಾಸು, ಆಮೇಲೆ ಡೋಲ್ ಹೊಡೆಯೋರ್ಗೆ ಲಾಸ್ಟ್ ಬೂತಿನ ಖರ್ಚೆಲ್ಲ ನಂದೇ. ಎಷ್ಟನ ಆಗ್ಲಿ ನೋಡೋ, ನಾನ್ ಕೈಯಿಂದ ₹350 ಕೊಡ್ತೀನಿ. ₹350 ₹1 ಮಿಗಿಸ್ಕೊಂಬಿಡ, ಎಲ್ಲ ಖರ್ಚು ಮಾಡ್ಬಿಡು. ನೀನ್ ಎಲೆಕ್ಷನ್ ಗೆಲ್ಬೇಕಷ್ಟೇ. ಯಾವ ಉಚ್ಚಾಸ್ಪತ್ರೆ ಹೇಳಿ. ₹350 ಕೊಡ್ತೀನಿ. ಫುಲ್ ₹1 ಮಡಿಕೊಂಬೇಡ. ₹350 ಮಾಡಿಕೊಂಡು ಖರ್ಚು ಮಾಡೋದು. ಎಲ್ಲ ಖರ್ಚು ಮಾಡಿ ನೀನ್ ಗೆಲ್ಬೇಕಷ್ಟೇ. ಎಷ್ಟು ಕೊಡ್ತೀರಾ? 350 ಸಾಕಾಗಲ್ವಾ? 350 ಇನ್ನ ಬರ್ತಿದ್ರೆ ನೋಡಿ ಗ್ಯಾಪ್ ಹೇಳಿ. 350 ಕೊಡ್ತೀನಿ. ₹1000 ಕೊಡ್ತೀನಿ. ಅಚ್ಚುಕಟ್ಟಾಗಿ ಕುಡಿದ್ಬಿಟ್ಟು ಊಟ ಮಾಡ್ಬಿಟ್ಟು ಮನೆಗೆ ಎಲ್ಲ ಆಕ್ಸಿಡೆಂಟ್ ಆಗಿ ಸಾಯ್ದಂಗ್ ಹೋಗಿ ಮನೆ ಮನಿಕೊಂಬಿಡಿ. ನೀನು 350 ಕೊಡ್ಬೇಡ, ನನ್ ಗುಂಡು ಕೊಡ್ಬೇಡ. ಹೋಗಿ ಅಚ್ಚುಕಟ್ಟಾಗಿ ಸೇಫ್ಟಾಗಿ ಮನೆ ಮನಿಕೊಂಬಿಡು. ನೀನು ₹1000 ಕೊಡಿ ಬಂತೆ. ನನಗ್ ಕೊಡ್ಬೇಡ. 350 ತಡಿಯೋಣ ಒಂದ್ ನಿಮಿಷ. ನನಗ್ ಕೊಡ್ಬೇಡ. ಬಿಲ್ಲು ಆಗಲ್ವಲ್ಲ. ಅಲ್ಲ 350 ಕೊಡ್ತೀರಾ? ಅಣ್ಣ ಒಂದ್ ನಿಮಿಷ ಹೇಳದ್. ನೀನು ₹1000 ಕೊಡ್ತೀನಿ ಅಂದಲ್ಲ, ನನಗ್ ಕೊಡ್ಬೇಡ. ₹1000.
ಓ ಅವಳ ಯಾವಳಿಗ ನಂಬಿಸ್ಬಿಟ್ಟು ಮಗು ಉಡ್ಸ್ಬಿಟ್ಟು ಮೋಸ ಮಾಡಿ ಬಂದಿದ್ದೀರಲ್ಲ ಅಲ್ಲಿಗೆ ಅವಳಿಗೆ ಕೊಡು. ಯಾರನ್ನಾದ್ರೂ ಓದಾಕ್ತಾರ ಮನೆ ನಮ್ಮ ಮನೆಗೆ ಹೋಗಿ ಬಿಡ್ತಾರೆ ನನ್ನ ಮಗ ಅಂತ. ನೀವ್ ಆ ಗುಂಪ್ನಾಗ? ನಾವ್ ಆ ಗುಂಪ್ನವ್ರಲ್ಲ. ನಿಮ್ಮನೆಗೂ ಹೆಣ್ಮಕ್ಳವೆ, ನಿಮ್ಮನೆಗೂ ಹೆಣ್ಮಕ್ಳಿಗೆ ಹಿಂಗ್ ಮಾಡಿದ್ರೆ ನೀವು ಸಹಿಸ್ಕೊಂತೀರಾ? ಪೂಜೆ ಮಾಡ್ದ? ಪೂಜೆ ಮಾಡ್ದನಯ್ಯ? ಇಲ್ಲ. ಏನಕ್ಕೆ? ಹಲೋ ಹಲೋ ಹಲೋ. ಗುರುಭ್ಯೋ ನಮಃ. ಜೋರಾಗಿ ಹೇಳಪ್ಪ. ಗುರುಭ್ಯೋ ನಮಃ. ಕೇಳಿಸ್ತಾ ಇಲ್ಲ, ಜೋರಾಗಿ ಹೇಳು. ದೇವಿ ಕೇಳಿಸ್ಬೇಕು. ಗುರುಭ್ಯೋ ನಮಃ. ಗುರುಭ್ಯೋ ನಮಃ. ಹಲೋ ಹಲೋ. ಮಹಾಕಾರ್ಯ ಮಹಾಕಾರ್ಯ ಯತ್ನ ಕಾರ್ಯ. ಏನಪ್ಪ? ಏನ್ ಸಮಯ? ಯತ್ನ ಕಾರ್ಯ ಯತ್ನ ಕಾರ್ಯ ಫಲಸಿದ್ಧತ್ಯಂ ಫಲಶುದ್ಧಾರ್ಥಂ. ಹಲೋ ಹಲೋ. ಏನಪ್ಪಾ ಗೊತ್ತಾಗಲ್ವ ನಿನಗೆ? ಪೂಜೆ ಮಾಡ್ಬೇಕು, ಮಂತ್ರ ಹೇಳ್ಬೇಕು ಅಂತ. ದೇವಸ್ಥಾನಕ್ಕೆ ಹೋಯ್ತೀವಿ ಸ್ವಾಮಿ. ಅದ್ಲೇ ಮಾಡ್ಬೇಕು ತಾನೇ ನೀನು? ಮಾಡ್ದು. ಏನ್ ಮಾಡ್ದೆ? ಯತ್ನ ಕಾರ್ಯ. ಹೇಳು ಜೋರಾಗಿ. ಮಂತ್ರ ಹೇಳ್ಕೊಟ್ಟಿರೋದು ಇಲ್ಲೆಲ್ಲ ಕಾರಾಗ ಮನೆ ಕಡೆ ಕಾರಾಗ ಬರ್ತಾ ಇದ್ದೀನಿ ಸ್ವಾಮಿ. ಹೇಳು ಜೋರಾಗಿ. ಅಲ್ಲೇ ಏನಾಗಲ್ಲ, ಭಜನೆ ಮಾಡ್ದಂಗ ಆಗುತ್ತೆ. ಅವ್ರದ್ದು ಇಲ್ಲಿ ಬೈದವ್ರ ತಳಿ ಒಂದ್ ಸ್ವಲ್ಪ ಊರಿಗೆ ಹೋಗಿ ಮಾಡ್ತೀನಿ ಸ್ವಾಮಿ. ಹೇಳಪ್ಪ, ಮಲಗ್ಬೇಕು, ಧ್ಯಾನ ಮಾಡ್ಬೇಕಿನ್ನು. ಹಲೋ ಹಲೋ. ಗುರುಭ್ಯೋ ನಮಃ. ಗುರುಭ್ಯೋ ನಮಃ. ಜೋರಾಗಿ ಹೇಳು. ಗುರುಭ್ಯೋ ನಮಃ. ನೀನ್ ಹೇಳದ್ 4 ಜನ ಕೇಳಿಸ್ಕೊಬೇಕು, ಹಂಗ ಹೇಳು. ಇಲ್ಲಿ 20 ಜನ ಕೇಳಿಸ್ತೈತೆ. ಗುರುಭ್ಯೋ ನಮಃ. ಸ್ವಾಮಿ ಜೋರಾಗಿ ಹೇಳ್ತಾನೆ. ಎಷ್ಟು ಸರಿ ಹೇಳ್ಬೇಕು? ಜೋರಾಗಿ ಒಂದೇ ಸರಿ ಹೇಳಿ. ಹೇಳ್ತಾನೆ. 11 ಸತಿ ಹೇಳಪ್ಪ. ಸರಿ ಅಂತ ಎಣಿಸ್ಕೊಂತೀನಿ. ಗುರುಭ್ಯೋ ನಮಃ. ಹೇಳು ಹೇಳು. ಗುರುಭ್ಯೋ ನಮಃ. 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 6 ಸಲ ಆಯ್ತು. ಇನ್ನು ಹೇಳು. 6 ಸತಿ. ನೀನ್ 6 ಸರಿ ಆಯ್ತು. ನೀನ್ ಹೇಳಕ್ಕೆ 5 ಸರಿ ಇಲ್ಲ ಬಳೆ ಮಗನೇ. 6 ಸಲ ಆಯ್ತದೆ. ಅವ್ರಿಗೆ ಹೇಳ್ತಾನೆ. ಹೇಳ ಇನ್ನ 5 ಸರಿ. ಹೇಳಪ್ಪ. ಇವನು ಯಾರು ಮನೆ ಕಂಡಿದ್ದೀರ ನಂಗೆ? ಗುರುಭ್ಯೋ ನಮಃ. ಒಂದು. ಗುರುಭ್ಯೋ ನಮಃ. ಗುರುಭ್ಯೋ ನಮಃ. ಗುರುಭ್ಯೋ ನಮಃ. 3 ಸರಿ ಹೇಳ್ಬೇಕು. ಹೇಳು. ಗುರುಭ್ಯೋ ನಮಃ. ಗುರುಭ್ಯೋ ನಮಃ. ಗುರುಭ್ಯೋ ನಮಃ. ಹಲೋ ಹಲೋ. ಸ್ವಾಮಿ ನೀವ್ ಹೆಂಗಾರ ಮಾಡಿ ಮಗನ್ಗೆ ಅವ್ರ ಹೆಂಡತಿಗೂ ಇವ್ರಿಗೂ ಏನಾರ ಸಂಸಾರದಲ್ಲಿ ಬಿರುಕು ಉಂಟು ಮಾಡಿಸ್ಬೇಕಲ್ಲ. ಹಲೋ ಸ್ವಾಮಿ. ಏನಪ್ಪ ಹೇಳಿದ್ ನೀನು? ಇಲ್ಲಿ ಕಾರಲ್ಲಿ ಬರ್ತಾ ಇದ್ದೆ ಸ್ವಾಮಿ. ಈಗ ಎತ್ತವ್ರಿ ಅಂತವ್ರೆ. ಏನ್ ನಕ್ಷರ ಮಾಡ್ತಾ ಇದ್ದೀರಾ ನೀವು? ಇಲ್ಲ ಸ್ವಾಮಿ, ಇಲ್ಲಿ ಏನೋ ಇದು ಅವ್ರವ್ರ ಯಾರೋ ಮಾತಾಡ್ತಾವ್ರೆ. ಕಾರಲ್ಲಿ ಇದು ಡಿಸ್ಟರ್ಬ್ ಆಗುತ್ತೆ ಸ್ವಾಮಿ. ಈಗ ಬೆಳಗ್ಗೆ ಹೇಳದ್ನಲ್ಲ, ಹಂಗ ಹೇಳ್ಬೇಕಾಗುತ್ತೆ ನೋಡಿ, ಮಾಡ್ಬೇಕಾಗುತ್ತೆ ನಿನಗೆ. ಏನು ಬೇಡ ಸ್ವಾಮಿ, ಅಲ್ಲಿ ಹಾಗೆ ಇದು ಮಾಡಿದ್ರೆ ಸರಿಯಾಗಿ ನೀವು ಇದ್ರಾಗ ಅದೆಂತದ್ದು ಗಂಜಾ ಮಗ ಗುಂಜಾ ಮಗ ಮಾಡಿ ಗಂಜಾ ಮಗ ಹೋಗಿ ಅಲ್ಟೋಯ್ದ ಸ್ವಾಮಿ ಉತ್ಸವ. ಬರೋ ಗಾಡಿ ಹಂಗೆ ಆಕ್ಸಿಡೆಂಟ್ ಆಗ್ಬಿಡ್ಬೇಕು ನಿಮ್ಗೆ. ಓ ಕೇಳಿ ನಮ್ ಡ್ರೈವರ್ ಸಾಹೇಬ್ರು ಎಲ್ಲ ತೂರ್ಕೊಂಡು ಹೋಗಿ ಇದ್ರೊಳಗೆ ತಮಿಳ್ನಾಡು ನೀರೊಳಗೆ. ಅಲ್ಲಿ ಮಂದಕ್ಕೆ ಹೋಗಿ ಕೈ ಮುಗಿತೀನಿ ಹೇಳಿ ಸ್ವಾಮಿ. ಎಷ್ಟೊತ್ತಿ ಹೇಳ್ದೆ? ಬಲ್ಮುರಿ ಎಷ್ಟು ಸಲ? 11 ಸಲ ಹೇಳ್ದೆ ಸ್ವಾಮಿ. ಎಲ್ರಿ ಎಷ್ಟೊತ್ತಿ ಹೇಳಿದ್ರಿ? ಊಟ ಮಾಡಿರ ಸ್ವಾಮಿ ನೀವು? ಇನ್ನ ಮಾಡಿಲ್ಲ. ನಾವು ಊಟ ಮಾಡಲ್ಲ ಅಂತ ಗೊತ್ತಿಲ್ವಾ ನಿಮ್ಗೆ? ಊಟ ಮಾಡ್ತಾರ. 20 ಸಲ ಹೇಳಿದೀನಿ, ಇನ್ನು ಎಷ್ಟು ಸಲ ಹೇಳು ಅಂತ.
ಬಲ್ಮುರಿ ಫಾಲ್ಸ್ ಹೋಗಿ ಹೇಳು. ಬಲ್ಪುರಿ ಎಂತದ ಬಲ್ಮುರಿ ಫಾಲ್ಸ್ ಹೋಗಿ ಬಂದಿದ್ದೀವಿ ಸ್ವಾಮಿ. ಮನೆ ತಗ ಹೋಗಿ ಹೇಳ್ತೀನಿ ಸ್ವಾಮಿ. ನನ್ನ ನಂಬರಿಗೆ ಮಾಡಿ. ಯಾರಿಗ್ ಮಾಡಿರೋದು ನೀವು? ಹಾ ನಮ್ ದೊಡ್ಡಪ್ಪ ಏನಾಯ್ತು? ನನ್ ದೊಡ್ಡಪ್ಪ ಅಲ್ಲ. ಯಾರು ಮತ್ತಿ ನೀನು? ನನ್ ನರಸಿಂಹರಾಜು. ಫೋನ್ ಎತ್ಕೊಂಡ್ ನೋಡು ನಮ್ಮನ್ನಕ್ಕೆ ನಮ್ ದೊಡ್ಡಪ್ಪನ ಏನ ಮಾಡಿ ಸಾಯಾಕ್ಬಿಟ್ಟು ಅನ್ಕಂಡ್ರಿ ಇವನು. ಸಾಯಾಕ್ಬಿಟ್ಟವನೇ ನಮ್ ದೊಡ್ಡಪ್ಪನ ಸಾಯಾಕ್ಬಿಟ್ಟು ಮೊಬೈಲ್ ಕಿತ್ಕೊಂಡ್ಬಿಟ್ಟವನ ಇವನು ಯಾರೋ ನಮ್ ದೊಡ್ಡಪ್ಪನ ಸಾಯಾಕ್ಬಿಟ್ಟು ಅನ್ಕಂಡ್ರಿ. ನಮ್ ದೊಡ್ಡಪ್ಪನ ಏನ್ ಮಾಡ್ಲಿ? ನೀವ್ ಯಾರು ಹೇಳಿ? ಹಾ ನೀವು? ನಾನ್ ಗುಲ್ಜಾರ್ ಮೊಹಮ್ಮದ್. ಗುಲಾಮ್ ಚಾಬಾದ್. ಅಣ್ಣ ಮೊಬೈಲ್ ಕಿತ್ಕೊಂಡಕ್ ಹೋಗಿನಿ ಸ್ಟಾರ್ಟರ್. ನನಗೆ ನಂದೇನ ಒಂದು ಕೈಲಿ ಹಿಡ್ಕೊಂಡ್ ಬರಕ್ ನನ್ ಕೈಲಿ ಆಗಲ್ಲ. ಮೊಬೈಲ್ ಕಿತ್ಕೊಂಡ್ ಬರ್ತೀನಿ ನಾನು. ಅಣ್ಣ ಎಲ್ಲಿದ್ದೆ ನೀನ್ ಹೇಳು? ಮೊಬೈಲ್ ಕತ್ಕೊಂಡ್ ಬರ ಕಳ್ಳನ್ ಮಾಡ್ಕೊಂಡ. ಯಾ ಗುಲ್ಜಾಮಾಬಾದು ಮತ್ತೆ ನಮ್ಮ ಗುಲ್ಜಾಮಾಬಾದ್ ಅಂತ ಮೊಬೈಲ್ ಕತ್ಕೊಂಡ್ ಬಂದಿದ್ದೀನಿ ಅಂತ ಯಾರು ಮಾಡ್ಯಾವ ನೋಡು. ನನಗೆ ನನ್ ಕೊಟ್ಟ ಗುಲ್ಜಾಮಾಬಾದ್ ಅಂತ. ಅದೆಂತದ ಅಣ್ಣ ಒಳ್ಳೆ ಮಾತು ಮಾತಾಡೋಣ. ಯಾಕಣ ಕೆಟ್ಟ ಮಾತು ಮಾತಾಡ್ತೀಯ? ಒಳ್ಳೆ ಮಾತು ಮಾತಾಡೋಣ. ಕೆಟ್ಟ ಮಾತು ನಿಮ್ಮ ಮನೆಗೆ ಬೆಂಕಿ ಇಟ್ಟು ಒಳ್ಳೆ ಮಾತಾಡ್ತಾರೆ ನೀನು. ಒಳ್ಳೆ ಮಾತು ಮಾತಾಡೋಣ. ಯಾಕಣ ನಾವು ಯಾವ ನಾವಿಬ್ರು ಅಣ್ತಮ್ರಿದ್ದಂಗ ಇದ್ದೀವಿ. ಯಾಕಣ ಅಲ್ಕ ಬಂದ್ ಮಾತಾಡ್ತೀಯ? ನಾವಿಬ್ರು ಅಣ್ತಮ್ರಿದ್ದಂಗ ಇದ್ದೀವಿ. ಎಷ್ಟು ಮನೆ ಬೆಂಕಿ ಇಟ್ಕೊಂಡಿದ್ಯಾ ನೀನು? ಅಲ್ಲ ಕಣೋ, ನೀನು ಟೂರ್ ಹೋಗ್ತೀಯ ಅಂತ ಹೇಳಿ ಅವಾಗ ಟಿಪ್ ಟೂರ್ ಹೋಗ್ತೀಯಲ್ಲ, ಹಂಗ ಹೋಗ್ತೀಯ ಇಲ್ಲ ನಿಜವಾಗ್ಲೂ ಟೂರ್ ಹೋಗ್ತೀಯ ಅಂತ ಕೇಳ್ದೆ. ಅಲ್ಲ ನೀನು ಅಮ್ಮ ಹಲೋ ನೀವು ಅಪ್ಪ ಹಂಗ್ಬಿಟ್ಟಿದ್ಯ ನೀನು? ಏನೋ ಗೊತ್ತಿಲ್ಲ. ನಮ್ಮ ಅಮ್ಮನ್ ಕೇಳ್ಬೇಕಣ್ಣ. ನಿಮ್ಮ ಅಮ್ಮನ್ನ? ನಮ್ಮ ಅಮ್ಮನ್ ಕೇಳ್ಬೇಕಲ್ವಾ? ಅಲ್ಲ ನಮ್ಮನ್ನ ಯಾಕೆ ಕಾಲ್ ಮಾಡ್ತೀಯ? ನಮ್ ಸಂಸಾರ ಯಾಕೆ ಬೆಂಕಿ ಇರ್ತೀಯ? ಅಲ್ಲನೋ ನೀನೆಲ್ವ ಹೇಳಿದ್ದು ನಮ್ಮ ಮನೆ ಟೂರ್ಗ್ ಹೋಗ್ತೀನಿ ಅಂತ ಹೇಳಿ ಅವಾಗ ಟಿಪ್ ಟೂರ್ ಹೋಗ್ತೀನಿ ಅಂತೀಯಲ್ಲ, ಅದಕ್ಕೆ ನಿಜವಾಗ್ಲೂ ಟೂರ್ ಹೋಗ್ತೀಯಲ್ಲ ಟಿಪ್ ಟೂರ್ ಹೋಗ್ತೀಯ ಅಂತ ಕೇಳ್ದೆ. ನಮ್ಮನ್ನ ಏನೇನ್ ಆಚಕಡಿಕೆ ಆಗ್ತಾರ? ಅಕ್ಕ ಆಚಕಡಿಕೆ ಹೋಗು ಅಂತ ಐತೆ. ಅದಕ್ಕೆ ಆಚಕಡಿಗೆ ಹೋದ್ರು ನೀನು ಇದಕ್ಕೆ ನಿನ್ಗೇನು? ಅಲ್ಲ ಅಕ್ಕ ಏನೋ ಆಚಕಡಿಕೆ ಹೋಗು ಅಂತ ಐತಲ್ಲ ಅದಕ್ಕೆ. ನಮ್ಮನ್ನ ಹಿಂದೆಲ್ಲ ಡ್ರಾಯರ್ಗಳು ಕಳ್ಕೊಂಡು ನಾವು ನಿಮ್ಮಿಂದ. ಅಣ್ಣ ಡ್ರಾಯರ್ ಹೋದ್ರೆ ಸಿಗ್ತದೆ ಜೀವನಕ್ಕೆ ಬೆಂಕಿ ಇಡ್ತಾ ಇದೀವಲ್ಲ ನೀವು. ಅಲ್ಲಣ್ಣ ನೀನು ಸಲ ಟೂರ್ ಹೋಗ್ತೀನಿ ಅಂತ ಹೋಗ್ತಿದ್ದಲ್ಲ ಬಿಡು. ಅದನ್ನೇ ಒತ್ತಿ ನಿಮ್ಮ ಅಮ್ಮ ನೀನ್ ಅಲ್ಲಣ್ಣ ಅವಾಗ ಒಂದ್ಸರಿ ವಾಲೆ ಮಾಡ್ಸ್ಕೊಂಡ್ ಕೊಟ್ಟಿದ್ದಲ್ಲ ರತ್ನಮ್ಮಂಗೆ. ಅಯ್ಯೋ ಒಂದ್ ತಾಯಿನಾಯಕ ಒಂದೊಂದೇ ಎಲ್ಲ ಮಳಿತಾ ಇದ್ದೀನಿ ನೋಡಲ್ಲ ಕಡೆ. ಹಲೋ ನೀನ್ ತಾಯಿನಾಗ ಸಿಕ್ಬಿಟ್ರು ನೀನು. ಅಣ್ಣ ಅಣ್ಣಗ್ ನಾ ತುಣ್ಣಕ ನಿಮ್ಮ ಅಮ್ಮನ್ ಯಾವ ನಿನ್ನಲ್ಲ ಬಿಡು. ಯಾಕಡೆ ಈ ತರ ಬೈತಿದ್ಯಾ? ಇಲ್ಲ ಕೊಚ್ಚ ನಿನ್ ಕಾಲಿಗೆ ಬೀಳ್ತೀನಿ. ಅಣ್ಣ ನೀನು ಕರೆಕ್ಟ್ ಆಗಿ ನೀನ್ ಮಾತಾಡೋದ್ ಕಲ್ತ್ಕೊ. ನೀನು ನನ್ನ ಕರ್ಕೊಂಡೋಗಿದ್ದಲ್ಲ ಆ ತಿಪ್ಟೂರಿಂದ ಈ ಕಡೆಗೆ ಹಳ್ಳಿ ಒಳಿಕೆ ಬಲಗಡಿಗೆ ಹೋಗಿ ಅಲ್ಲಿ ಬೋರ್ವೆಲ್ ಐತೆ. ಓಯ್ ಅಣ್ಣ ತಿನ್ನ ಮಾತಾಡು. ಒಂದೇ ಒಂದ್ ನಿಮಿಷ ಹೊತ್ತು ಏನು ಅಂತ ಮಾತಾಡಕ್ಕೆ ಬಿಡು ಕೊಟ್ಟೇನೆ ನೀನು. ಇಲ್ಲಿ ನ್ಯಾಯ ಮಾಡಕ್ಕೆ ಅನ್ನ ತಿನ್ನೋದು ಹೇಳಾಕ್ತೀನಕೋನ. ಇಲ್ಲಿ ನ್ಯಾಯ ಮಾಡಕ್ ನಮ್ಮನ್ನ ಯಾಕೆ ಇಲ್ಲಿ ಮಾತಾಡ್ತಿದೀವಿ ತಾನೇ? ನಾನು ನ್ಯಾಯ ಮಾಡಕ್ ನಮ್ಮನ್ನ ಮಕ್ಳ ನಮ್ಗೇನ್ ಗೊತ್ತು? ನ್ಯಾಯ ನಾವ್ ಯಾಕೆ ಕೊಡಕೋ? ನಮ್ಗೆ ದೂರ ಬಾಕ್ಲಾಗಿ ಇಲ್ಲಿ ನ್ಯಾಯ ಮಾಡಕ್ಕೆ ಕರ್ದಿದ್ವಲ್ಲ. ನೀನ್ ಬರ್ಬೇಕಾದ್ರೆ ನಾವು ಅವರೆಲ್ಲ ಕಂಡ್ರಿ ಬೇರೆಯವರು. ನಾವು ನರಸಿಂಹರಾಜು ಅಂತ, ನಾವು ಸೋಮ ರೆಡ್ಡಿ ಅಲ್ಲ ನಾವು ಅಂತ ಹೇಳ್ಬೇಕು. ನೀನ್ ಇಷ್ಟೊಂದು ನಾವು ಹಂಗ ಹೇಳಕ್ಕೆ ಬಿಡು ಕೊಟ್ರ ಒಂದೇ ಸಮಕ್ ಮಾತಾಡಿದ್ರೆ
ನಾವು ಯಾವ್ದೋ ರಾಂಗ್ ನಂಬರಿಗೆ ಮಾಡಿದ್ರೆ ನೋಡಿ, ಯಾವ್ದೋ ರಾಂಗ್ ನಂಬರಿಗೆ ಮಾಡಿದ್ರೆ ನಾವು ನ್ಯಾಯ ಮಾಡಾರಲ್ಲ. ಇವು ಒಮ್ಮನ್ನ ಈ ನನ್ನ ಮಕ್ಳಿಂದಲೇ ಇಂಥ ನನ್ನ ಮಕ್ಳಿಗೆ ಕೊರೋನಾ ಬಂದು ಹೊರಗೆ ಹೋಗಲ್ವಲ್ಲ ಇವನ್ ತಾಯಿನ ನವ್ರಿವ್ನ ತಲೆ ಕೆಡಿಸ್ಕೊಂಡು. ಹಲೋ ಅಣ್ಣ, ಕಂಡಿದೀನಿ ಬಾ ಹಂಗೆ ಹಿಂಗೆ ಅಂತ ಏನೇನೋ ಫೋನ್ ಮಾಡ್ರು. ನಮ್ಮ ಮನೆಗೆಲ್ಲ ಕೇಳಿಸ್ಕೊಂಡಿದ್ರು. ಅದ್ಯಾವ್ದೋ ಅವ್ರ ತಮ್ಮಗ್ ಬೇರೆ ಏನೋ ಒಂಚೂರು ಗಾಡಿ ಆಕ್ಸಿಡೆಂಟ್ ಆಗಿ ಅಲ್ಲೆಲ್ಲ ಮುರಿದೋಗಿದ್ದು. ಆ ಸಿಕ್ಕಿತ್ತು ಈ ಸಿಕ್ಕಿದ್ದು ಕಾರಣ ನಮ್ಮ ರಾತ್ರಿ ತೋಳು ನೀರು ಇಲ್ದಂಗ ಹಾಕಿ ಸ್ಯಾಪೆ ನಮ್ ಏನ್ ಮಾಡೋ ಸ್ವಾಮಿ ಈಗ ನೀನು ಅದೆಲ್ಲ ಅದು ನನ್ನ ಮನೆಯಲ್ಲಿ ಸರಿ ಮಾಡಿದ್ದೆ. ನೀನು ಬಂದು ನನ್ನ ಹತ್ರ ಬಳೆ ರೆಡಿ ಆಗೈತೆ ಅದು. ಸ್ವಾಮಿ ಏನ್ ಸ್ವಾಮಿ ಇದೇನು ಇದು ಸಿದ್ಧಗಂಗೆ ಶೃಂಗೇರಿ ಮಠ, ಆಮೇಲೆ ನಿಮ್ಮ ಮಠಕ್ಕೆ ಅದು ಮೀನ್ ಇರತ್ತೆ ಜಾಗ ದಾಟ್ರೆ ನೀವಿರ ಮನೆ ಕೆಟ್ಕೋತ್ರ ಬರೋಕೆ ಇಲ್ಲಿ ತುಮಕೂರ್ ಹತ್ರ ಹಳ್ಳಿ ನಮ್ದು. ಮಳೆ ಆಗ್ತಾ ಇದೆ ಸ್ವಾಮಿ, ಸ್ನಾನ ಮಳೆ ಆಗ್ತಾ ಇದ್ರಿ ಆ ಕಡೆ? ಮಳೆ ನಮ್ ಕಡೆ ತುಂಬಾ ಮಳೆ ಬರ್ತಾ ಇದೆ. ಸೌಂಡ್ ಕೇಳಿಸ್ತಾ ಇದೆ ಮಳೆದು. ಫುಲ್ ಮಳೆ ಬರ್ತಾ ಇದೆ. ರಾತ್ರಿಯಿಂದ ಫುಲ್ ಮಳೆ ಮಠದಲ್ಲಿ. ಈಗ ಒಂದ್ ಕೆಲ್ಸ ಮಾಡಪ್ಪ. ಏನ್ ಸ್ವಾಮಿ? ನೀನ್ ಬರಕ್ ಆಗ್ಲಿಲ್ಲ ಅಂತ ಅಂದ್ರೆ ಅದು ದಕ್ಷಿಣೆ ಅಂತ ಹಾಕ್ಬೇಕಾಗುತ್ತೆ. ಯಾಕಂದ್ರೆ ಗುರುದಕ್ಷಿಣೆ ಅಂತ ಕೊಡ್ಬೇಕಾಗುತ್ತೆ. ಅದೇ ಇಲ್ಲಿ ಇದು ಇಲ್ಲಿ ಯಾರೋ ಒಬ್ರು ಶ್ರೀನಿವಾಸ ಅಂತ ಅವ್ರಿ ನಮ್ಮೂರ್ ಪಕ್ಕ ಬೆಳ್ಳಾರಿಲಿ ಇಂಥವೆಲ್ಲ ಇದು ತೋರ್ಸ್ಕೊಟ್ರೆ ಮಾಡಿಸ್ಕೊಡ್ತಾರೆ. 5,000 ರೂಪಾಯಿ ಕೊಡುವಂತ ಅಂತವ್ರಿ. ಸುದ್ದಿ ಬರ್ದಂಗ್ ಮಾಡ್ತೀವಿ, 5,000 ರೂಪಾಯಿ ಕೊಡುವಂತ ಅಂತವ್ರಿ. ನೀನು 5,000 ಕೊಡ್ಬೇಡ, ಏನು ಕೊಡ್ಬೇಡ. 300 ರೂಪಾಯಿನ ನಾನು ಅಕೌಂಟ್ ನಂಬರ್ ಕೊಡ್ತೀನಿ. ಅದನ್ನ ಅದ್ರೊಳಗೆ ಹಾಕು. ನಿನ್ಗೆ ಬಳೆ ಅದೆಲ್ಲ ಕೊರಿಯರ್ ಆಗಿ ನಿನ್ ಮನೆ ಕಳಿಸ್ಕೊಡ್ತೀನಿ. ಒಳ್ಳೆ ಸ್ವಾಮಿ, ದೊಡ್ಡ ಮಾತು. ಕಳಿಸ್ತೀನಿ, ಇವತ್ತೇ ಕಳಿಸ್ತೀನಿ ಸ್ವಾಮಿ. 300 ರೂಪಾಯಿನ ಕಳಿಸ್ಬೇಕು. ತಡಿ ಒಂದ್ ನಿಮಿಷ. ಅವ್ರದ್ದು ಬಳೆ ಎಷ್ಟಾಗುತ್ತಪ್ಪ? ಬಳೆದು ಎಷ್ಟಾಗುತ್ತಪ್ಪ? ಬಳೆದು ಆಮೇಲೆ ಬಳೆ ಅಕ್ಷತೆ ಒಂದು ಕಾಯಿ ಕಟ್ಲು ಅಲ್ವಾ? ಅಷ್ಟು ಮೂರು ನೋಡಪ್ಪ. ನರಸಿಂಹರಾಜು ಮನೆಗೆ ಹೊಸ ಮನೆಗೆ ಅಕ್ಷತೆ ಕೇಳಿದ್ಯಲ್ವಾ? ಅಕ್ಷತೆ ಆಮೇಲೆ ನಿನ್ಗೆ ಇದು 95 96 ಕೆಜಿ ಇದ್ದೀನಿ ಸ್ವಾಮಿ. ಒಟ್ನಾಗ 90 ಕೆಜಿ ಮೇಲೆ ಇದ್ದೀನಿ. ದಪ್ಪ ಇದ್ದೀವಿ ಬಳೆ. ಅಕ್ಷತೆ ಆಮೇಲೆ ನಿನ್ಗೆ ಬಳೆ ಆಮೇಲೆ ಮನೆ ಕಟ್ಲೆಕಾಯಿ ಅದು 3 ಹಾಕ್ಬೇಕಾಗುತ್ತೆ. ನಮ್ದು ಅಕೌಂಟ್ ನಂಬರ್ ಇಲ್ಲ. ನನ್ನ ಶಿಷ್ಯರದ್ದು ನಂಬರ್ ಕೊಡ್ತೀನಿ. ಇವ್ರದ್ದು ಅವ್ರ ಅಕೌಂಟ್ ನಂಬರ್ಗೆ ಹಾಕ್ಬಿಟ್ರಿ ನೀವು. 501 ರೂಪಾಯಿ ಹಾಕ್ಬಿಡ್ರಿ. 500 ರೂಪಾಯಿ ಹಾಕ್ಬಿಡ್ರಿ. ನಿಮ್ಗೆ ನಾಳೆ ಕಟ್ಲೆಕಾಯಿ ಅದು ಬಳೆ ಅದೆಲ್ಲ ಬರುತ್ತೆ. ಇವಾಗಲೇ ಹಾಕ್ತೀನಿ. ಇಲ್ಲ ಈಗ ಆಗಲ್ಲ, ಬ್ಯಾಂಕಿನ ಟೈಮ್ಗೆ ಹಾಕ್ರಿ. ಆಯ್ತು 10:30 ನಾನು ಫೋನ್ ಮಾಡ್ತೀನಿ. ಕಾರ್ಪೊರೇಷನ್ ಬ್ಯಾಂಕು. ಇವಾಗ ನಮ್ಮ ಮನೆಯವ್ರ ಕೈ ಕೊಡೋದ್ರೆ ಹಿಂಗೆ ಅವರಲ್ಲಿ ಏನು ತಪ್ಪಿಲ್ಲ, ಹಿಂಗೆ ಅವ್ರಿಗೆ ದೋಷ ಹಂಗ ಆಡ್ತಾ ಇದೆ ಅಂತ ಏನ್ ಹೇಳ್ತೀರಾ? ಆಯ್ತು ಕೊಡಿಯಪ್ಪ, ಹೇಳ್ತೀನಿ. ಏನು ಇವಾಗ ಸ್ವಲ್ಪ ಹೊತ್ತು ಬಿಟ್ಟು ನಾನೇ ಮಾಡ್ತೀನಿ ತಡಿ ಸ್ವಾಮಿ. ಇದು ಅದನ್ನ ಸಿಟ್ಟು ಅದೇ ಅವ್ರ ತಮ್ಮರ್ತ ಮಾತಾಡ್ತಾವ್ರಿ ಫೋನಾಗಿ. ಹೌದಾ? ಆಯ್ತು ಮಾಡಪ್ಪ. ಗುರುಭ್ಯೋ ನಮಃ. ಹಲೋ, ಐ ಲವ್ ಯು ಕಣ್ರಿ. ಅರೆ ಅವ್ರಂತೂ ಹಳ್ಳಿ ಗುಗ್ಗು ಕಣ್ರಿ, ಗೊತ್ತಾಗಲ್ಲ ನಿಮ್ಮ ಹೆಂಗಸರಿಗೆ. ಹೋಗ್ಲಿ, ತಿಂಡಿ ತಿಂದ್ರೇನ್ರಿ? ತಿಂಡಿ ತಿಂದ್ರೇನ್ರಿ? ಅಲ್ಲ, ನಾನು ಚಪಾತಿ ಮಾಡಿ ಮಟ್ಟ ಪಲ್ಯ ಮಾಡಿದೀನಿ ಕಣ್ರಿ. ಬನ್ರಿ ಮನೆಗೆ. ನನ್ಗೆ ರಾತ್ರಿ ಎಲ್ಲ ನಿದ್ದೆ ಬರ್ಲಿಲ್ಲ, ಅದಕ್ಕೆ ಫೋನೇ ಮಾಡ್ಲಿಲ್ಲ ಕಣ್ರಿ ನಾನು.
ಅದಕ್ಕೆ ಬಾಳೆ ಬಾಳ್ತೇನೆ ಇಷ್ಟ ತಕ ಜಗಳ ಆಡಿ ಆಡಿ ಸುಸ್ತಾಗ್ಬಿಟ್ಟಿದೀನಿ ಕಣ್ರಿ. ನನ್ ಮಗ ಈಗ ಕೊಡ್ತೀನಿ ಆಗ ಕೊಡ್ತೀನಿ ಅಂತಾನೆ. ಬನ್ರಿ ಕೆಲಸ ಕಾರ್ಯಕ್ಕೆ ಹೋಗು. ಇದು ಜನ್ಮ ಅದು ಒಂದ್ ಕೆಲ್ಸ ತನ್ರಿ ಅವ್ರಿಗೆ ಸಂತೋಷ ಕೊಡೋದು. ಅಲ್ಲ ರೀ ಸಂತೋಷ ಕೊಡ್ತಾರೆ. ಸಂತೋಷ ಅದ್ ನಾಯಿ ಕೊಟ್ಟರೆ ಸಂತೋಷ ಹೋಗು. ಮಾತಾಡ್ಕೊಳ್ಳ ಬರ್ತದೆ ಅಂತ ಮಾತಾಡಲ್ಲ. ಸಂತೋಷ ಕೊಡ್ತಾರೆ. ಐ ಲವ್ ಯು ಅಂತೀರಿ ನೋಡೋಣ. ಅಲ್ಲ ರೀ ಅಂತ ದೇವತೆಗಳೇ ರಂಬೆ ಊರ್ವಶಿ ಮೆನ್ಕುಂತವ ಸಂತೋಷ ಪಡ್ತಾರೆ. ನಾವು ಸಂತೋಷ ಕೊಟ್ರೆ ಏನ್ರಿ? ಬನ್ರಿ ಯಾವಾಗ ಬರ್ತೀರಾ? ಸಾಯಂಕಾಲ ಬರ್ತೀರಾ? ಮಗು ಬೇರೆ ಅಪ್ಪ ಅಪ್ಪ ಅಂತ ಕೇಳ್ದೇನೆ ಐತೆ. ಅವಳು ವಾಟ್ಸಪ್ಪಾಗೆಲ್ಲ ನೀವು ಫೋಟೋ ನೋಡ್ಬಿಟ್ಟವಳಲ್ಲ, ಯಾವಾಗ ಬರುತ್ತಪ್ಪ ಯಾವಾಗ ಬರುತ್ತೆ ಅಂತ ಕೇಳ್ತಾನೆ ಅವಳೆ. ನೀವೇ ತಾನೇ ಅಪ್ಪ, ನಿಮ್ಮನ್ ಬಿಟ್ಟು ಯಾರನ್ನ ತೋರಿಸ್ಲಿ ನಾನು ಅವಳಿಗೆ? ನೀವೇ ಹುಡ್ಸಿರೋರು, ನೀವೇ ಹಿಂಗ್ ಕೇಳಿದ್ರೆ ಏನ್ ಹೇಳಲಿ ನಾನು? ನಾನೇ ಸಹಾಯ ಮಾಡ್ತೀನಿ. ಅಲ್ಲ ರೀ ಹೆಣ್ಮಕ್ಳಿಗೆ ಇಷ್ಟೊಂದು ಅನ್ಯಾಯ ಮಾಡ್ಬಾರ್ದು ಕಣ್ರಿ. ಒಂದ್ ಮಗುನು ಕೊಟ್ಟು ಜೀವನಕ್ಕೂ ಏನು ಕೊಡಲ್ಲ ಅಂದ್ರೆ ಅಲ್ಲ ರೀ, ನಿಮ್ ಮೇಲೆ ಪ್ರೀತಿ ಇರಕ್ಕೆ ತಾನೇ ಮಾಡ್ತಾ ಇರೋದು. ಅವ್ರು ಯಾರ್ಯಾರು ಅವ್ರ ಹೆಸರು ಹೇಳ್ರಿ, ಯಾರ್ಯಾರು ಮಾಡ್ಕೊಂಡಿರ ಹೆಸರು ಹೇಳ್ರಿ. ಸ್ವಾಮಿ ಹೇಳಪ್ಪ, ಯಾವ ಹಾಸ್ಪಿಟ್ಲಿಗೆ ಸೇರಿದ್ರೆ ಹೇಳಿ, ನಾನು ಅಲ್ಲಿಗೆ ಬಂದ್ಬಿಡ್ತೀನಿ. ಆಸ್ಪತ್ರೆ ಅಲ್ಲ ಕಣ, ಮಗ ಯಾರು ತಿಕ್ಲ ಆಸ್ಪತ್ರೆ ಮಗ, ಇವ್ರು ಎಲ್ಲ ತಿಕ್ಲಿ ಹಿಡಿದಿರೋದು, ನನ್ನ ತಿಕ್ಲಿ ಹಿಡಿಸ್ತಾರೆ. ಯಾಕೋ ಎಲ್ಲ ತಿಕ್ಲಿಗಳು ಇವ್ರು. ನನಗೂ ಯಾಕೋ ಅಲ್ಲೇ ತಿಕ್ಲಿ ಹಿಡಿಯಂಗ್ ಕಾಣ್ತೈತಿ. ಓ ಹಲೋ, ಕಾಂಗ್ರೆಸ್ ಬತ್ತೀಯ ಅಣ್ಣ? ಸ್ವಾಮಿ ಇನ್ನ ಮಕ್ಳು ಸಿಕ್ಕವ್ ಸ್ವಾಮಿ, ನಮಗೆ ತಲೆ ಕೆಡಿಸ್ಬೇಡಿ, ಕೈ ಮುಗಿತೀನಿ, ನಮಗ್ ಫೋನ್ ಮಾಡ್ಬೇಡಿ. ಇನ್ನ ಚಿಕ್ಕ ಮಕ್ಳು ಮದುವೆ ಮಾಡ್ಬೇಕು, ಖಂಡಿತ ಫೋನ್ ಮಾಡ್ಬೇಡಿ. ಯಾರೇ ತಿಕ್ಕಿದಂಗ ಆಗುತ್ತೆ ನನಗೂ. ಅಣ್ಣ ದಯವಿಟ್ಟು ನಿನ್ ಕಾಲ್ ಮುಗಿತೀನಿ, ನನ್ನ ಮಗಳು ಮದುವೆ ಫಿಕ್ಸ್ ಮಾಡಿದ್ದೀನಿ. ದಯವಿಟ್ಟು ಯಾವ್ದಾರ ಒಂದೇ ಒಂದ್ ಹಾಕ ಪರಂಗಿ ಗಿಡಕ ನಾನು ಗಿರಾಕಿ ಕರ್ಕೊಂಬರೋಣ. ಅಣ್ಣ 5 ಗಂಟೆಗೆ ಯಾಕಂದ್ರೆ ಬೆಳಗಿನ ಜಾವ ಹಿಂಗಾಡ್ತಿದೀಯಾ? ಸ್ವಾಮಿ ನಾನು ತಿಕ್ಲಿಯಾಗಿಲ್ಲ, ಮೊದ್ಲು ಕಮ್ಮಿ ಮಾಡ್ಬಿಡಿ ಸ್ವಾಮಿ, ಯಾಕೆ BP ರೈಸ್ ಆಗ್ತಾ ಇತ್ತು ನಂಗೆ. ಅಲ್ಲ ಅಣ್ಣ, ಬೆಳಗಿನ ಜಾವ 5 ಗಂಟೆಗೆ ಯಾಕೆ ಹಿಂಗಾಡ್ತಿದ್ಯಾ ನೀನು? ಬಲಗಡೆ ಕಡಿದು ಸ್ವಾಮಿ ಇಲ್ಲ. ಆಮೇಲೆ ಏನ್ ಮಾಡೋದು, ನಮಗೂ ಅಲ್ಲೇ ಯಾಕೋ ಉದ್ಯೋಗ ಬಡ್ಕಂತ ಇದು. ಅಣ್ಣ ಅಣ್ಣ ಅಲ್ಲ ಸ್ವಾಮಿ, ನರಸಿಂಹಣ್ಣ. ಓ ಯಾಕಣ್ಣ? ಅವ್ರ ಯಾರು ಪಕ್ಕದಾಗಿರೋದು ಒಂದ್ ಸ್ವಲ್ಪ ಗಡಿ ಕೆಲ ಕಳಿಸ್ತಾನ. ಎಲ್ಲಿ ಯಾವ ಹಾಸ್ಪಿಟ್ಲಲ್ಲಿ ಇರೋದು ನೀವು? ಅಣ್ಣ ಯಾವ ಹಾಸ್ಪಿಟ್ಲಲ್ಲಿ ಇರೋದು? ನಾನು ವಿಧಾನಸೌಧದಲ್ಲಿ ಇರೋದು. ಓ
ಹೋ ಯಾಲ ಮಗ ಇದು ಸೀನಿಯರ್ ಸಿಕ್ಲೂರು ಅದು ಸಂಸಾರನ ಬಿಟ್ಟಿದ್ರೆ ಅದು. ನಾನು ವಿಧಾನಸೌಧದಲ್ಲಿ ಇನ್ನು ಮನೆ ಕಂಡಿದ್ದೀನಿ, ಬಾಕ್ಲಿಗೆ ನೀರೆಲ್ಲ ಹಾಕಿ ರಂಗೋಲಿ ಎಲ್ಲ ಬಿಟ್ಟವ್ರೆ ವಿಧಾನಸೌಧಕ್ಕೆ. ನನ್ನ ಮಗ ಕೊಟ್ಟ ನಂಬರ್ ಟ್ರೈನ್ ಹಾಕಿ ಅವ್ರಿಗೆ. ಹಲೋ, ಮನೆಗಿನಿಂದ ಆಚೆ ಇಟ್ಸೋಣ ಆಗ್ತಾರೆ. ಅಣ್ಣ ಅಣ್ಣ ರಾತ್ರಿ ಕರೆಂಟೇ ಇಲ್ಲ ಕಂಗಣ ನಮ್ಮ ಮನೆಗೆ. ವಿಧಾನಸೌಧದಲ್ಲಿ ನಮ್ಮ ಮನೆ ವಿಧಾನಸೌಧ ಈಗ ಮನೆನಾ? ನಮ್ಮ ಮನೆ ವಿಧಾನಸೌಧ ಕಣ. ಅಲ್ಲಿ ಬಾಂಬೆಲಿ ಐತಲ್ಲ ವಿಧಾನಸೌಧ. ಪರಂಗಿ ಗಿಡ ವಿಧಾನಸೌಧ ಪಕ್ಕದ ನಮ್ದು ಹಿಂದ್ಗಡೆದೆ ಎಲ್ಲ ನಮ್ದೇನೆ ಅದು. ಖಂಡಿತ ನನಗೂ ಹುಚ್ಚಿಡಿತೈತೆ. ಅಣ್ಣ ಮಾತಾಡೋಣ ಜೋರಾಗಿ ನೀನು. ಇನ್ನ ಇಲ್ಲೆಲ್ಲ ಇದೆಲ್ಲ ಸೊಳ್ಳಿಗೆ ಅಂತ ಗೂಡಿಸ್ಕೊಂಡ್ ಕುಂತವ್ರಿ ಇಲ್ಲಿ ನಮ್ಮನ್ನ ಮಕ್ಕಳು ಬಿಡ್ತಾರೆ. ಅಣ್ಣ ಚಳಿ ಹಾಲೆ ಮಧ್ಯಾಹ್ನ 3 ಗಂಟೆ ಆಯ್ತಲ್ಲ ಅಣ್ಣ. ಓಹೋ ಇದು ಖಂಡಿತ ಹುಚ್ಚು ಆಸ್ಪತ್ರೆ ಯಾಕಣ್ಣ ಚಿಕ್ಕ ಸರ್ಕಳ ಮಗ ಯಾಕಣ್ಣ ಹಿಂಗಾಡ್ತಿದ್ಯಾ? ಪರಕೆ ಕಸ ಗುಡ್ಸ ಪರಕೆ ತಗೊಂಬತ್ತಾರ ನಮ್ಮ ಮನೆಗೆ. ಅದಕ್ಕೆ ಖಂಡಿತ ಮಾಡ್ಬೇಡಿ. ಅಲ್ಲ ಖಂಡಿತ ಮಾಡಲ್ಲ ಅಣ್ಣ. ಈಗ ಏನ್ ಟ್ರಕ್ಕಿದ್ ನೀವು? ಯಾಕೋ ತಲೆ ಸುತ್ತ ಆಗುತ್ತೆ, ಪಕ್ಕ ನಗಆಗ್ತೈತಿ. ಮಧ್ಯಾಹ್ನ 3 ಗಂಟೆ ಆದ್ರೂ ಮನೆ ಕಂಡಿದ್ದೀರಲ್ಲ ನೀವು. ನಿಮ್ಗಿನ್ ಬುದ್ಧಿ ಐತಾ ಇಲ್ವಾ? ಈಗ ಇನ್ನು ಎಲ್ಲ ಇನ್ನು ಗೂಡಿಸ್ಕೊಂಡ್ ಅಲ್ಲೇ ಇದು ಈರೆಕ್ಕಿ ತಲೆ ಇರ್ತದಲ್ಲ ಈಚ್ಕಂಗ್ ಇಕ್ಕಿಂಗ್ ಕುಂತವ್ರೆಲ್ಲ ನಮ್ಮ ಇದ್ರಾಗ ಗಟ್ಟಿ ಒಳಗೆ. ಒಬ್ರು ಈಚಿಗೆ ತಲೆ ತೋರಿಸ್ತಾ ಇಲ್ಲ ಪರಿಗೆ. 3 ಗಂಟೆ ಆಯ್ತಲ್ಲ ನಿಮ್ಗೆ? ಈಗ ಎಷ್ಟು ಟೈಮ್ ಅಣ್ಣ? ಈಗ 5:45 6 ಗಂಟೆ ಆಯ್ತು ಸ್ವಾಮಿ. ಬೆಳಗ್ಗೆನ ಸಾಯಂಕಾಲ? ಎಷ್ಟು ಗಂಟೆ ಮಗ? 6 ಗಂಟೆ 20 ನಿಮಿಷ ಸ್ವಾಮಿ. ಬೆಳಗ್ಗೆನ ಸಾಯಂಕಾಲ ಅಣ್ಣ? ಓಯ್ ಇನ್ನು ಬಲ್ಗಡಿಗೆ ಎದ್ದಿಲ್ಲ ನಾವು. ಬೆಳಿಗ್ಗೆನ ಮಗ ಬೆಳಿಗ್ಗೆನೆ ಇವಾಗ ಇನ್ನು ಬಲ ನಮ್ಗೆ ಯಾಕೆ ಕರ್ಮ ಯಾಕೆ ಅಡಿಕಿದ್ದೆ ಮಗ? ಯಾಕೆ ಅಡಿಕಿದ್ದೆ ನಾನು? ಅಣ್ಣ 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 ಓ ಈಗ ಬೆಳಿಗ್ಗೆ 6 ಗಂಟೆನ ಅಣ್ಣ? ಹಲೋ 6 ಅದೆಷ್ಟು ಹೇಳಿದ್ ಮರ್ತೇ ಹೋಯ್ತು. 6 ಗಂಟೆ ಆಗೈತಿ. 6 ಗಂಟೆ ಮೇಲೆ ಆಯ್ತು ಅಣ್ಣ. ನಮ್ಮನೆ ತಾವ್ ಇನ್ನ 3 ಗಂಟೆ ಅಣ್ಣ ಮಧ್ಯಾಹ್ನ. ಈಗ ವಿಧಾನಸೌಧ ನಮ್ಮನೆ ಅಲ್ಲಿ 6 ಈಗ 3 ಗಂಟೆ ಟೈಮು. ನಾವ್ ಅಲ್ಲೇ ಊಟ ಮಾಡ್ತಾ ಇದೀವಿ ಮಧ್ಯಾಹ್ನದ್ದು. ನೀವು ಸ್ವಲ್ಪ ನೀವು ಫೋನ್ ನಮಗ್ ಮಾಡ್ದಂಗ ಆಗ್ಬಿಟ್ರೆ ಅಚ್ಚುಕಟ್ಟಾಗಿ ಹೋಗಿ ಬಾತ್ರೂಮ್ಗೆ ಹೋಗಿ ಬರ್ತೀನಿ ನಾನು ಅಷ್ಟೇ. ಇಲ್ಲೇ ಹೋಗಿವಂತೆ ಬಾ, ನಮ್ಮನೆಗೆ ಹೋಗಿವಂತೆ ಬಾರಣ್ಣ ಬೆಂಗಳೂರಿಗೆ. ಈಗ ಅಣ್ಣ ನುಗ್ಗೆಕಾಯಿ ಗಿಡದು ಪರಂಗಿ ಗಿಡದ ಗಿರಾಕಿ ಕರ್ಕೊಂಡ್ ಬತ್ತೀಯಾ? ಹಲೋ ಹಲೋ ನಮ್ದು ನುಗ್ಗೆ ಗಿಡ ಪರಂಗಿ ಗಿಡ ಇದು ಕಾಂಗ್ರೆಸ್ ಗಿಡ ದಾಸವಾಳ ಗಿಡ ಯಾತ್ರದ ಏನ್ರ ವ್ಯಾಪಾರನು ನಾವ್ ಮಾಡಲ್ಲ ಸ್ವಾಮಿ. ನಮ್ಗೆ ಫೋನ್ ಮಾಡ್ಬೇಡಿ. ಕಾಂಗ್ರೆಸ್ ಗಿಡದನ್ನ ಕರ್ಕೊಂಬ, ಮೂಗ್ ಬಟ್ ಹೋಗುತ್ತದು ಕಾಂಗ್ರೆಸ್ ಗಿಡದ ಹೂವ. ಒಳ್ಳೆ ಕಮಿಷನ್ ಕೊಡ್ತೀನಿ ನಿಂಗೆ. ಮಾತಾಡೋಣ ಜಲ್ದಿ. ಒಂದ ಮಾಡಂಗ ಆಯ್ತು, ಒಂದ ಮಾಡ್ಬೇಕು ನಾನು. ಅಲ್ಲ ಕಾಂಗ್ರೆಸ್ ಗಿಡದ ಗಿರಾಕಿ ಕರ್ಕೊಂಬತ್ತಿ ಇವತ್ತು. ಯಾಕೆ ಅಡಿಗೆ ಇದ್ದೆ ಮಗ ನಾನು? ಅಣ್ಣ ನರಸಿಂಹಣ್ಣ ನರಸಿಂಹಣ್ಣ ಯಾಕೆ ಅಡಿಗೆ ಇದ್ದೆ ಅನ್ನೋದು ಗೊತ್ತಾಗ್ಲಿಲ್ಲ ನನಗೆ. ನರಸಿಂಹಣ್ಣ ಹಲೋ ಸ್ವಾಮಿ ಪರಮಾತ್ಮ. ಹಲೋ 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 ಅಣ್ಣ ಕಾಂಗ್ರೆಸ್ ಗಿಡದ ಗಿರಾಕಿ ಕರ್ಕೊಂಬತ್ತಿ ಇವತ್ತು. ಸ್ವಾಮಿ ಹೇಳಿ.
ಕಾಂಗ್ರೆಸ್ ಎಲ್ಲ ನೆಲ ಕಟ್ಟಿ ಹೋಯ್ತೆ. ಸಿದ್ದರಾಮಯ್ಯ ರಾಜೀನಾಮೆ ಕೊಟ್ಟವ್ರೆ. ಹಾ ಇವರು ಇದೆಂತದು ಕರ್ಕೊಂಬ ಪರಂಗಿ ಗಿಡ ವಾಸ್ಕಲ್ಲು ಕಿಟಕಿ ಕದ ಅದಕ್ಕೆಲ್ಲ ಹೋಗುತ್ತೆ. ಪರಂಗಿ ಗಿಡ ನುಗ್ಗೆ ಗಿಡ ಅವೆಲ್ಲ ಪರಂಗಿ ಗಿಡದಾಗ ಹಾಲ್ ಬಂದಂಗೆ ಇವರು JDS ಇವ್ರು ಕುಮಾರಸ್ವಾಮಿ ಗೋಳಾಡಿ ಪರಂಗಿ ಗಿಡ ಎಲ್ಲ ಒಣಗೋಗಿವೆ. ನುಗ್ಗೆ ಗಿಡ ನುಗ್ಗೆ ಗಿಡ ಒಂದ್ ನೇತಾಡ್ತಾ ಇತ್ತು ಇವ್ರು ಯಡಿಯೂರಪ್ಪರು. ಹಂಗಾಗಿನ ಅವ್ರಿಗೆ ಫೋನ್ ಮಾಡಿ ಕೇಳ್ಬಿಡಿ ಇವ್ರು ಯಡಿಯೂರಪ್ಪರಿಗೆ. ನೀನು ಒಳ್ಳೆ ಬಿಸ್ನೆಸ್ ಮ್ಯಾನ್, ನೀನು ಕರ್ಕೊಂಬರೇ ಸುಮ್ನೆ. ನಾನು ಒಂದ್ ಸ್ವಲ್ಪ ಬಲಗಡೆ ಗೆದ್ದಕ್ಕೆ ಅವಕಾಶ ಮಾಡ್ಕೊಡ್ತೀರ? ನಿಮ್ಮ ಸಾಷ್ಟಾಂಗ ನಮಸ್ಕಾರಗಳು ಮಾಡ್ತೀನಿ ನಾನು. ಎಲ್ಲ ಮನೆ ಕೇಳ್ರಿ, ಎಲ್ಲ ಮಧ್ಯಾಹ್ನ 3 ಗಂಟೆಗೆ ಏನ್ ಗೆದ್ದಿದ್ದೀರಾ? ಎಲ್ಲ ಮನೆ ಕೇಳಿ. ಹಲೋ ಯಾವ ಬಿಡು. ಹಲೋ 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 ಹಲೋ, ನನ್ಗೆ ದೊಣ್ಣೆ ತಂಡು ಹೊಡೆದ್ಬಿಟ್ಟು ಹೊಟ್ಟೋದ ಕಣ್ರಿ. ಇಲ್ಲೇ ಅವ್ರಿ ನನ್ನ ಬರ್ರಿ ಕಾಪಾಡ್ರಿ, ನನ್ ಹೆಂಗಾರ ಮಾಡಿ ಜೀವ ಉಳಿಸ್ರಿ ಅಂದ್ರೆ ಉಳಿಸ್ರಿ, ನನ್ನ ಉಳಿಸ್ರಿ. ಬಿಡೋನು ನಾವೆಲ್ಲ ಬಿಟ್ಬಿಟ್ಟಿದೀನಿ ಅಂತಂದ್ರು. ದೊಣ್ಣೆ ಮುರ್ಕೊಂಡ್ ಹೊಡೆದ್ಬಿಟ್ಟ ಅಂದ್ರೆ ಇಲ್ಲಿ ನಿಮ್ ಯಜಮಾನ್ರ ಅಲ್ಲ ರೀ, ಅವ್ನ ಯಾರೋ ಬಂದಿದ್ದ ಕೃಷ್ಣಮೂರ್ತಿ ಅಂತ ಮೊದ್ಲು ಬತ್ತಿದ್ದ ಅವನು. ಈಗ ನಾವೆಲ್ಲ ಬಿಟ್ಟಿದೀನಿ, ನಮ್ಮ ಮದ್ವೆ ಆಗಿದೀನಿ ನರಸಿಂಹರಾಜು ಬಳ್ಳಾಪುರ ಅನ್ನೋರ್ಗೆ ಅಂತ ಅಂದ್ರೆ ಇದ್ ಮಾಡ್ತಾನೆ. ಪೊಲೀಸ್ ಸ್ಟೇಷನ್ ಕಂಪ್ಲೇಂಟ್ ಕೊಡ್ಲಾ ಅಂದ್ರೆ ಅಮ್ಮನ ಹಾಕಿ ನನ್ ಯಾಕೆ ಅಂದ್ರೆ ಅಂತೀಯ? ನಿನ್ ಯಾರು ಅನ್ನೋದೇ ನನಗ್ ಗೊತ್ತಿಲ್ಲ. ನನ್ ಯಾಕೆ ಹೇಳಿ ನನ್ನೆಲ್ಲ ಹಾಳು ಮಾಡಿ ಹಾಕಿ ಊರಾಗಿರೋ ಹೆಣ್ಣು ಮಕ್ಳೆಲ್ಲ ಎದ್ರಿಕಂತಾರ. ನನ್ ಕಂಡ್ರೆ ಹಂಗ್ ಮಾಡ್ದಲ್ಲ ನೀನ್ ಸಾಯ ಹಾಕಿ ಹಂಗನ ಸತ್ತೋಗ್ಲಿವಲ್ಲ ನೀನು. ನಾನ್ ಪೊಲೀಸ್ ಸ್ಟೇಷನ್ಗೆ ಹೋಗ್ತಾ ಇದ್ದೀನಿ ಅಂದ್ರೆ ಯಾವ ಸ್ಟೇಷನ್ಗೆ ಹೋಗ್ಬೇಕು? ಸೀದಾ ರೈಲ್ವೆ ಸ್ಟೇಷನ್ಗೆ ಹೋಗ್ಬಿಟ್ಟು ಸುಮ್ಮ ಮಣಿಕಂಬಿಡು ಅಲ್ಲಿ ಇದ್ರ ಮೇಲೆ ಪಟ್ಟೆ ಮೇಲೆ. ತಿರ್ಗಾ ಬಂದ ಅಮ್ಮ ಅಮ್ಮ ಹೊಡಿಬೇಡ 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 ಹೊಡಿಬೇಡ. ಅಲ್ಲ ಅಯ್ಯೋ ಆಯ್ಕೆ ನಮ್ಗೆ ಏನ್ ಕರ್ಮ ಮಾಡಿದ್ವಿ ಅಂತ ಹೇಳ. ಅಮ್ಮ ಇಲ್ಲಿ ಆಚೆ ಕಡೆ ಬೈಕಣಂಗಿಲ್ಲ, ಜನ ಎಲ್ಲ ಕೇಳಿಸ್ಕೊಂತಾರೆ. ಅಮ್ಮ ಅಮ್ಮ ಹಲೋ ಹಲೋ, ಎಲ್ಲ ಇರೋದ್ ನೀನು ಲೈ. ನಿಮ್ ಅಣ್ತಂದ್ರಿಗೆ ಯಾರಿಗಾನ ಫೋನ್ ಮಾಡಮ್ಮ. ನಿಮ್ ಅಣ್ತಂದ್ರಿಗೆ ಯಾರಿಗಾನ ಫೋನ್ ಮಾಡಮ್ಮ. ನಮ್ಗೆ ಯಾಕೆ ಫೋನ್ ಮಾಡಿ ನಮ್ ಮನೆ ಹಾಳು ಮಾಡ್ತೀಯ? ಕೃಷ್ಣಮೂರ್ತಿ ನಿಮ್ಮ ಕೃಷ್ಣಮೂರ್ತಿಗೆ ನಾ ಶಾಟ ಇಕ್ಕ ನಿಮ್ಮ ತಲೆ ಹಿಡಿದ್ ನನ್ ಮಗನೇ. ಎಲ್ಲಿದ್ಯಲ್ಲ ನನ್ ಮಗನೇ, ಬರ್ಜಿತ ಬಂದ್ ಇಟ್ಟು ಬಂದ್ಬಿಡ್ತೀನಿ. 100-200 ರೂಪಾಯಿ ಕಲಿತಿದ್ದೆ, ಈಗ ಚೆನ್ನಾಗ್ ದುಡ್ಡು ಮಾಡ್ಕೊಂಡ್ ನಮ್ಗೆ ರೋಪ್ಕೆ ಐತಿಯಾ? ಯಾಕೆ ನಿಮ್ಮ ಡೆಂಗ್ಸೇನ ನಿಮ್ಮ ಅಪ್ಪನ್ ಜಮೀನ್ ಮಾರ್ಕೊಟ್ಟಿದ್ಯಾ? ಯಾವಾಗಲೇ ಅವಾಗ ಕರ್ಕೊಂಬಂದ್ ಬಿಡ್ತೀನಿ. ಕರೆಕ್ಟಾಗಿ ಟವರ್ ಇರ್ತಾ ಬಂದ ಏನಿಲ್ಲ, ಜೈಲ್ಗೆ ಹೋದ್ ಪರವಾಗಿಲ್ಲ, ಬಂದ್ ಬರ್ಜಿ ಹಾಕ್ಬಿಡ್ತೀನಿ. ಸಾಯಣ ಹಾಕ್ಯ ಏನಿಲ್ಲ, ಬಂದ್ರೆ ಸಿಟ್ಟ ಬಂದ್ ಕತ್ರಿಸಿ ಹಾಕಿ ಬಂದ್ಬಿಡ್ತೀನಿ. ಅಲ್ಲೋ ಅಂದ್ರೆ ಬನ್ನಿ ಅಂದ್ರೆ ನೀವು ಹೆಂಗನ ಮಾಡಿ ಗಾಡಿ ತಂದ್ ಬನ್ನಿ ಅಂದ್ರೆ ನಿಮ್ಮಮ್ಮನ್ ನಿನ್ರಿ ಹುಟ್ಟಿತ್ತು. ನಿಮ್ಮಮ್ಮನ ನೀನ್ ಯಾರ ನನ್ನ ಮಗ ನೀನ್ ನನಗೆ? ಅಲ್ಲ ಅಂದ್ರೆ ನಾನು ಅಂದ್ರೆ ಲಲ್ಲಿ ಬನ್ನಿ ಅಂದ್ರೆ ಜಲ್ದಿ ಬನ್ನಿ, ನನ್ ಕಾಪಾಡ್ಕೊಳ್ಳಿ, ನಾನ್ ಬ್ಯಾಡ್ವ ನಿಮ್ಗೆ. ಅಯ್ಯ ನಿಮ್ಮ ಅವ್ನ್ ಫೋನ್ ಇತ್ತು ಹೆಂಗ ನಿಮ್ಮ ಅವ್ನ್ ಚಿನ್ನಾಲ್ ಮುಂದೆ ನೀನ್ ತಾಯಿನಾಕೆ ನನ್ನಾಕೆ ಇದು ಮಾಡ್ತೀಯ? ನನ್ ಜೀವ ನೀನು, ನನ್ ಚಿನ್ನ. ಬಾ ಹೆಂಗನ ಮಾಡಿ ಕಾಪಾಡ್ಕೋ, ಇವತ್ತು ಚೆನ್ನಾಗಿ ಬಾ, ಇವತ್ತು ಹೆಂಗನ ಮಜಾ ಮಾಡಿವಂತೆ ಬಾ, ಇವನ್ಗೆ ಹೊಡೆದಿ ಕಳ್ಸಿವಂತೆ ಬಾ. ಯಾಕೆ ನೀವಿಬ್ರು ಸೇರ್ಕೊಂಡು ಏರಿಕಕ್ಕ ನೀವಿಬ್ರು ಮಾತಾಡ್ಕೊಂಡು? ಇಲ್ಲ ಅಂದ್ರೆ ಆತರ ಏನಿಲ್ಲ, ಬನ್ನಿ ಅಂದ್ರೆ ಬನ್ನಿ. ನನ್ ಜೀವ, ನನ್ ಪ್ರಾಣ, ನನ್ ಬಂಗಾರ, ನನ್ ಚಿನ್ನು, ನನ್ ರನ್ನ ಎಲ್ಲ ನೀನೆ. ಯಾಕೆ ಅಲ್ಲಿ ಬಸ್ ಹಿಡ್ಕೊಂಡು ಇಬ್ರು ಸೇರ್ಕೊಂಡು ಕೂಡಾಕೊಂಡು ಉಯ್ಯಾಕ ನನ್ನ? ಇಲ್ಲ ಅಂದ್ರೆ ಬನ್ನಿ ಇಬ್ರು, ಯಾಕೆ ನಾವಿಬ್ರು ಸೇರ್ಕೊಂಡು ಅವನ್ಗೆ ಹೊಡೆಯನ್ ಬನ್ನಿ ಕೃಷ್ಣಮೂರ್ತಿಗೆ. ನಮ್ಗೆ ಇಲ್ಲಿ ಅಕ್ಕಿ ಜನ ಎಲ್ಲ ಬಂದ್ ಬಾಗ್ಲ ಕೇಳಿಸ್ಕೊಂತಾರೆ, ನಾವು ಏನೋ ಮಾತಾಡ್ತಾರೆ ಅಂತ. ಬನ್ನಿ ಅಂದ್ರೆ ಇವತ್ತು ನನ್ಗೆ ತುಂಬಾ ನೋವಾಗಿದೆ, ಹೊಡೆದಿದ್ದಾನೆ. ಬನ್ನಿ, ನೀವು ಗಂಡ್ಸಲ್ವಾ ಅಂದ್ರೆ ಬನ್ನಿ. ಗಂಡ್ಸಲ್ವಾ ಅಂತ ಬಂದ್ ಅಲ್ಲಿ ನಿಮ್ ಮನೆ ಬಂದ್ ನನ್ನೇ ಹಿಡ್ಕೊಳಕ್ ಬಂದ ಅಂತ ಎಲ್ಲ ಸೇರಿಕ್ ಸಾಕ? ಇಲ್ಲ ಬನ್ನಿ ಅಂದ್ರೆ ನೀವು ಮನೆ ಹತ್ರ ಬರ್ಬೇಡ್ರಿ. ಅಲ್ಲಿ ರೈಲ್ವೆ ಗೇಟ್ ಐತಲ್ಲ, ಹೆಗ್ಗೆರತಾವ, ಆ ರೈಲ್ವೆ ಪಟ್ಟೆ ಐತಲ್ಲ, ಹೆಗ್ಗೆರತಾವ,
ನೀಲಗಿರಿ ತೋಪು ಕತ್ಲೆ ಒಳಗೆ ಬನ್ರಿ ಒಬ್ರೇನೆ. ಆಯ್ತು ಬರ್ತೀನಿ, ಇನ್ನೊಂದ್ ಅರ್ಧ ಗಂಟೆ ಬಿಟ್ಟು ಬರ್ತೀನಿ. ಬಂದಾಗ ಫೋನ್ ಹಾಕು. ಹಲೋ ನಿಮ್ಮ ಅಮ್ಮನ್ ಮಿಂಡ್ರಿ ಹುಟ್ಟಿದ್ ನನ್ನ ಮಗನೇ. ಅಮ್ಮನ ನೀನ್ ಕರೆಕ್ಟ್ ಆಗಿ ನಿಮ್ ಅಪ್ಪಗೆ ಹುಟ್ಟಿದ್ರೆ ಬಾಲ ಇಲ್ಲಿ ಭೀಮಸಂದ್ರ ನೀನು ಅಲ್ಲಿ ಯಾರು ಹೆಣ್ಮಗ ಯಾರು ನಿರಾಪರಾಧಿ ತಕ ಹೋಗಿ ನೀನು ಹೋಗ್ತೀಯಲ್ಲ ನನ್ ಮಗನ್ ನೀನ್ ಬಾಲ ನೀನ್ ಭೀಮಸಂದ್ರ ಕಡೆ ಭೀಮಸಂದ್ರ ಬಾ ಅಂತಲ್ಲ ಬರ್ತೀನಿ ನಾನು ಅಲ್ಲಿಗೆ. ದುಡ್ಡು ಕೊಟ್ಟಿಲ್ವ ನನ್ಲ ಅವತ್ಲೈ? ನೀನ್ ದುಡ್ಡು ಇಸ್ಕೊಂಡ್ರಲ್ಲ ಅವತ್ತು 100-200 ಕಮಿಷನ್ ನನ್ನ ಹತ್ರ ಟಿಪ್ಸು. ನಿಮ್ಮ ಅವನ್ ತಲೆ ನನ್ನ ಮಗನೇ 100-200 ನನ್ ಗುಂಜಿಗಳು 100-200 ತಗೊಂಡೋಗಿ ಜೈಲ್ಗೆ ಹಾಕ್ಬಿಡ್ತೀವಿ 3 ತಿಂಗಳದಾಗ ಬೇಲ್ ಸಿಗ್ಬಾರ್ದಂಗೆ. ಏಯ್ ಮಗನೇ ಇಲ್ಲಿಗ್ ಬಂದ್ರೆ ಕೈ ಕಾಲು ಮುರ್ದು ಹಾಕ್ಬಿಡ್ತೀವಿ. ಮಾಡ್ಬಿಟ್ಟು ಸ್ಟೇಟ್ಮೆಂಟ್ ಕೊಟ್ಬಿಟ್ಟು ನನ್ ಮಗ ಬರೀ ಚೆಡ್ಡಾಗಿ ನಿಂತ್ಕೋಬೇಕು ಸ್ಟೇಜ್ ಇದು ಜೈಲಾಗೆ. ನೀನ್ ನಾನು ಇಲ್ದಿದಾಗ ಹೋಗ್ತೀಯಾ? ಏನಪ್ಪಾ ಇದಕ್ಕಿದ್ದಂಗೆ ರೀಸೋರ್ಸ್ ಬರ್ತಾವೆ ಯಾಕೋ ಜಾಸ್ತಿ. ಹೌದಾ? ಹೂಯಕ್ ಹೋಗ್ಬೇಡ, ಬಂದ್ರೆ ಸುಮ್ನೆ ಆಗ್ಬಿಡ ಅಷ್ಟೇನೆ. ಈಗ ನನಗೂ ರೀಸೋರ್ಸ್ ಬಂದಿರೋದೇ ಗೊತ್ತಿಲ್ಲ. ಇದು ರಾಯರೆಲ್ಲ ನೆಂದು ಯಾವ್ದೋಗೆ ಅಂತ. ಮತ್ತೀಗ ಅದ್ರಾಗೆ ಇದ್ಯಾ? ಏನ್ ಮಾಡ ಸ್ವಾಮಿ, ಅದಕ್ಕೆ ನೋಡ್ಕೊಂಡು ಈಗ ಹೋಗಿ ಬಾತ್ರೂಮ್ಗೆ ಇದ್ ಹೆಂಗ್ ಮಾಡ ಸ್ವಾಮಿ ಪರಿಹಾರ? ಯಾವ್ದಕ್ಕಪ್ಪ? ಅದೇ ಇದು ಇವ್ರು ನನಗೂ ತಿಪ್ಪಿ ಹಿಡ್ದಂಗ ಆಗತ್ತೆ. ಮಣ್ಣು ಸ್ವಲ್ಪ ಒಂದ್ 1/4 ಲೀಟರ್ ರಕ್ತ ತಲೆಗೆ. ಯಾಕಪ್ಪ? ಇಟ್ಟಿನ ದಬ್ಬೆಗೆ ಇದು ಅಲ್ಲ ಇದು ಕಟ್ಟಿ ತಗ್ಲಿತ್ತು ತಲೆಗೆ. ಏನ್ಕೆ? ಹಿಂಗೆ ಮನೆ ನಮ್ದು ರಿಪೇಟ್ ಅಲ್ರ, ಹಿಂಗೆ ಎದ್ದಾಗ ಹೋದೆ ವಸ್ತು ತಡೀತು. ಒಂದ್ ನಿಮಿಷ ತಡಿ. ಓಂ ತಾಯಿ ಅಮ್ಮ ಓಂ. ನಿನಗೆ ವಸ್ಲು ತಟ್ಟಿರೋದಲ್ಲ, ನಿನ್ನ ಮಡದಿ ನಿನ್ನ ಮೇಲೆ ಅಲ್ಲೇ ಮಾಡಿರೋದು. ಕರೆಕ್ಟ್ ಸ್ವಾಮಿ, ಇಟ್ಟಿನ ದಬ್ಬೆ ಹೊಡೆದಿರೋದು. ನನ್ನ ಹತ್ರ ಸುಳ್ಳು ಹೇಳ್ತೀನೋ ಕಂದ? ಸ್ವಾಮಿ ಅಂತ ಕೂಗಾಡ್ತಾನೆ. ನನ್ನ ಹತ್ರ ಸುಳ್ಳು ಹೇಳ್ತೀನೋ? ಹೋಗಿ ಸ್ವಾಮಿ ಏನಂತ ಹೇಳೋಣ. ಅದೇನು ನಾವೇನು ಇದು ಪ್ರಶಸ್ತಿ ಪತ್ರ ಪಡ್ಕೊಂಡಿದೀವಿ ಅದರಿಂದ. ಅವಳಿಗೆ ಎಷ್ಟು ಧೈರ್ಯ ಇರಬೇಕು, ನಿನ್ನ ಮೇಲೆ ಕೈ ಮಾಡ್ಕೊಂತ ಎಷ್ಟು ಇರ್ಬೇಕು ಅವಳಿಗೆ. ಈಗಲೇ ಕೈ ಕಾಲೆಲ್ಲ ಬೀಳಿಸ್ಲ ಅವಳಿಗೆ. ಚೂರು ಹೇಳ್ಬಿಡಿ ಸ್ವಾಮಿ, ಅವ್ರಿಗೆ ಅದೇ ಕೊಡ್ತೀವಿ. ಕೊಡು. ಅದೇ ಇಟ್ಟಿಂದ ಅಮ್ಮ 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 ನೋಡು ಸ್ವಾಮಿಗಳು. ಅಮ್ಮ 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 ತಾಯಿ ವಿಶಾಲಮ್ಮ ನೋಡಮ್ಮ, ಅವನ್ಗೆ ಒಳ್ಳೆ ದಾರಿಯಲ್ಲಿ ಕರ್ಕೊಂಡ್ ಬಂದಿದ್ದೀನಿ. ಅವ್ನ್ಗೆ ಒಳ್ಳೇದಾಗ್ಬೇಕಾದ್ರೆ ನೀನ್ ಯಾಕೆ ಇಷ್ಟೊಂದು ಅಡೆ ಮಾಡ್ತೀಯ ಹೇಳು? ಆ ರತ್ನಮ್ಮನ್ ಸವಾಸ ನಮ್ಮ ಯಜಮಾನ್ರು ತೀರೋಗಿ 3 ವರ್ಷ ಆಗಿದೆ. ಅಯ್ಯೋ ಎಲ್ಲಾ ಯಜಮಾನ್ರು ತೀರೋಗಿರೋ ಫೋನ್ ಮಾಡ್ತಾರಲ್ಲ ಇವ್ರು ತಾಯಿ ತುಲ್ಲಿ. ಅಕ್ಕ ನಮ್ದೇನಾಕ ನಮ್ದು ಒಂಥರ ಸಂಸ್ಕೃತಿ ಇದು, ಎಲ್ಲಾನು ಗೌರವ ಕೊಟ್ಟು ಮಾತಾಡ್ತೇವೆ. ಅಲ್ಲಲ್ಲ ನೀವು ಅವ್ವ ಅನ್ಬೇಡಿ, ನಂಗೆ ತುಂಬಾ ಇದಾಗುತ್ತೆ. ಅಕ್ಕನೇ ಅಂತೀವಿ ಬಿಡಿ. ಅಕ್ಕನೇ ಅಂತೀವಿ ಬಿಡಿ ಅಕ್ಕ. ಅಲ್ಲ ಅಕ್ಕ ಅನ್ಬೇಡಿ, ನೀವು ತುಂಬಾ ಚೆನ್ನಾಗಿದ್ದೀರಾ ನೋಡೋದಕ್ಕೆ. ನಿಮ್ಗೆ ಮದುವೆ ಆಗಿದೆ ಸರ್ ಅಲ್ಲಿ? ಅಯ್ಯೋ ಆಲೆ ಮಕ್ಳೆಲ್ಲ ಮದುವೆ ಮಾಡಿದ್ ಮೊಮ್ಮಕ್ಳು ಅಲ್ಲೇ ತಾತ ಇದ್ದೀನಕ್ಕ. ಇರ್ಲಿ ಪರವಾಗಿಲ್ಲ ಸರ್, ಅದು ನಿಮ್ ಜೀವನ. ಮಕ್ಳು ಮೊಮ್ಮಕ್ಳು ಆಗ್ಲಿ ಯಾರು, ನೀವು ನೋಡಕ್ ತುಂಬಾ ಚೆನ್ನಾಗಿದ್ದೀರಾ ಸರ್. ಸರ್ ಏಜು ನಿಮ್ಗೆ? ಏಜ್ 73. ಹೌದಾ? 73. ಆಮೇಲೆ ಇದು 8ನೇ ತಿಂಗಳು ಮಾರನೇ ಹಬ್ಬ ಟೈಮ್. ನಂದು ಈ ಶುಕ್ರವಾರ ಬಂದ್ರೆ 28 ತುಂಬಿ 29 ಬೀಳುತ್ತೆ. ಈ ಶುಕ್ರವಾರ ಬರ್ಬೇಕು. ಇವತ್ತಿನ ಬುಧವಾರ ಅಲ್ವಾ? ಅಣ್ಣಾರ್ ಹಾಕಕ್ಕೆ ಎಷ್ಟು ಬೇಗ ತೀರೋಯ್ತು? ಅಣ್ಣಾರ್ ಹಾಕಕ್ಕೆ ಎಷ್ಟು ಬೇಗ ತೀರೋಯ್ತು? ಅಣ್ಣವ್ರು ಯಾಕೋ ತೀರೋದ್ರು ಆಕ್ಸಿಡೆಂಟ್ ಆಗಿ. ನೀವು 73 ವರ್ಷದಾಗ ಹಿಂಗಿದ್ದೀರಲ್ಲ, 23 ವರ್ಷದಾಗ ಹೆಂಗಿದ್ರು? ಇಲ್ಲ 73 ವರ್ಷ ಅಲ್ರ ನಮ್ದು. 73ನೇ ಇಸ್ವಿ ಹುಟ್ಟಿರೋದು. 73ನೇ ಇಸ್ವಿಯಲ್ಲಿ ವಯಸ್ಸು ನಿಮ್ಗೆ?
ವಯಸ್ಸು ಲೆಕ್ಕ ಹಾಕೇಳ್ರಿ 73 ಸಡನ್ ಆಗಿ ನಂಗೆ ಹೇಳಕ್ ಬರಲ್ಲ. ಇರ್ಲಿ ಒಂದ್ 45 ಆಗಿರ್ಬೇಕಲ್ವಾ? 43. 43 ಆಗಿರ್ಬೇಕು. 43 ವಯಸ್ಸಾಗಿ ಹಿಂಗಿದ್ದೀರಲ್ಲ ನೀವು, 23 ವಯಸ್ಸಾಗಿ ಹೆಂಗ್ ಇರ್ಬೋದಾಗಿತ್ತು? ನೀವು ಹೆಂಗಿದ್ರಿ ನೀವು? ಅಕ್ಕ ಅವಾಗ ಎಲ್ಲ ಕುಡ್ದು ಎಲ್ಬೇಕಲ್ಲಿ ಬಿತ್ಕೊಂಡಿ ಅಕ್ಕ. ಅವಾಗೇನು ಕುಡಿ ಇದ್ರಿದ ಡ್ರಿಂಕ್ಸ್ ಹಾಕ ನಾವು. ಅಲ್ಲ ನೀವು ಡ್ಯಾನ್ಸ್ ಆಡಿದ್ರಲ್ಲ, ಆ ಪ್ಯಾಂಟ್ ಒಳಗೆ ನಿಮ್ ಸಾಮಾನು ಅಷ್ಟಪ್ಪ ಇತ್ತು. ಇಷ್ಟು ಒಳ್ಳೆಯವ್ರು ಇವರು. ಆಯ್ತಕ್ಕ, ನಮಸ್ಕಾರ. ಅಕ್ಕ ಅನ್ಬೇಡ. ಹಲೋ ಹಲೋ, ಇವರು ಯಾರನ್ನಾಗ್ಲಿ ಗಂಡ್ಸತ್ತೋಗ್ಯವ್ರು ತುಣ್ಣೆ ಉಣ್ಬೇಕು, ಯಾರನ್ನಾಗ್ಲಿ ಗಂಡ್ಸತ್ತೋಗ್ಯವ್ರು ತುಣ್ಣೆ ಉಣ್ಬೇಕು, ಯಾರನ್ನಾಗ್ಲಿ ಗಂಡ್ಸತ್ತೋಗ್ಯವ್ರು ತುಣ್ಣೆ ಉಣ್ಬೇಕು. ಸಾಯ್ನಾಕ್ಯ. ಇದು ನಾವು ಅವಶ್ಯಕತೆ ಇಲ್ಲಕ್ಕ. ಇದು ನಾವು 500 ನಮ್ಗೆಲ್ಲ ಮಾತೆಲ್ಲ ಆಡ್ಬೇಡಿ. ಅಲ್ಲ ನೀವ್ 500? 500 ಸಾಕ. ನಾವು ಅವೆಲ್ಲ ಕೆಟ್ಟ ಮಾತು ನಮ್ಗೆ ಆಡ್ಬೇಡಿ. ನಾವು 500 ಸ್ವಾಮಿ ಪೂಜೆ ಮಾಡ್ತೀವಿ. ಯಾವ ಸ್ವಾಮಿ ಪೂಜೆ ಮಾಡ್ತೀರಾ ಸ್ವಾಮಿ? ಮಾರಮ್ಮನ್ ಪೂಜೆ ಮಾಡ್ತೀವಿ ಸರ್. ಯಾವ ನಿಮ್ಮೂರಲ್ಲೇನಾ? ಮಾರ. ಆ ಮಾರಮ್ಮನ್ ಮೇಲೆ ಒಂದ್ ಭಕ್ತಿ ಮಂತ್ರ ಬರುತ್ತಲ್ಲ, ಅದು ಮಂತ್ರ ಹೇಳಿ, ಅದು ಫಸ್ಟ್ನೇದು. ಶಿವಪ್ಪ, ಕದ್ರಿನಾಥ ಸ್ವಾಮಿ, ಮಂಜುನಾಥೇಶ್ವರ, ಚಿಕ್ಕಂದು ಚೌಡೇಶ್ವರಿ, ಚಾಮುಂಡೇಶ್ವರಿ. ರೇ ನಾನ್ ಹೇಳ್ತಿರೋದು ದೇವ್ರ ಹೆಸರಲ್ಲ, ಮಾರಮ್ಮನ್ ಮಂತ್ರ ಹೇಳ್ರಿ ನೋಡೋಣ. ಕೈ ಮುಗಿಯೋದು ಹಿಂಗೆ ನಾವು ಹಿಂಗೆ ಹೇಳೋದ್ ಮಂತ್ರ. ಅಲ್ಲಲ್ಲ ರೀ, ಮಂತ್ರ ಹೇಳ್ರಿ ನೀವು. ಏನೇನೋ ಮುಕ್ಕಳ್ರಿ, ಸುಳ್ಳು ಹೇಳ್ಬಾರ್ದು. ಪೂಜಾರು ಅಂತ ನೀವ್ ನೋಡಿದ್ರೆ ಪೂಜಾರಂಗ್ ಕಾಣದೇ ಇಲ್ಲ. ಯಾವ್ದೋ ರಸಿಕ ಇದ್ದಂಗ ಇದ್ದೆ, ರಸಿಕರ ರಾಜ ನೀನು. ರಾಜ ಅಲ್ಲ, ನರಸಿಂಹರಾಜು. ಅದೇ ನರಸಿಂಹರಾಜು. ನೀನ್ ನೋಡಿದ್ರೆ ರಸಿಕ ಕಂಡಂಗ್ ಕಾಣ್ತಿ. ನನ್ನ ಮನ್ಸು ನಂಗೆ ಕದ್ದು ನಂಗ್ ರಾತ್ರಿ ಎಲ್ಲ ನಿದ್ದೆ ಬಂದಿಲ್ಲ ಗೊತ್ತಾ ನೀನ್ ಡ್ಯಾನ್ಸ್ ನೋಡಿದ್ಮೇಲೆ. ಈಗ ನನ್ಗೂ ನಿಮ್ಗೂ ಸರಿದಲ್ಲ. ಇವ್ರ ಮೂರಿಗೆ ದುಡ್ಡು ಕೊಡ್ಬೇಕು. ರಾಜೇಶ್ ದುಡ್ಡು ಕೊಡ್ಬೇಕು. ರಾಜೇಶ್ ದುಡ್ಡು ಕೊಡ್ಬೇಕು. ಹಲೋ, ನಿನ್ ಕೊಡ್ಬೇಕು ಅಂತ ಹುಡುಕಿ ಬಂದಿದ್ದ. ಹಲೋ ಹಲೋ, ಮಾತಾಡು ಅಂದ್ರೆ ಇದು ನಮ್ಮ ಇಲ್ಲ ಪೂಜೆಗೆ ಟೈಮ್ ಆಯ್ತು. ಪೂಜೆಗೆ ಹೋಗ್ತಿದ್ರಿ ನಾವು. ಪೂಜೆಗೆ ಹೋಗ್ತಿದ್ದೀರಾ? ಅಲ್ಲ ನನ್ಗೇನ್ ಗೊತ್ತಾ, ಒಂದೇ ಒಂದ್ ಆಸೆ ಆಗಿದ್ದು, ಪ್ಯಾಂಟ್ ಒಳಗೆ ಅಷ್ಟು ದಪ್ಪ ಐತಲ್ಲ, ಇನ್ನ ಹಂಗೆ ಬುಳ್ಳಗ್ ನಿಂತ್ಕೊಂಡ್ರೆ ಹೆಂಗ್ ಕಾಣ್ಬೋದು ನೀವು ಅಂತ ಅಷ್ಟೇನೆ. ಹಲೋ ಹಲೋ, ನಿಮ್ದು ಹಂಗೆ ಒಂದ್ ಬುಳ್ಳಗಿರೋದು ಒಂದ್ ಫೋಟೋ ಕಳಿಸ್ತೀರಾ ನನ್ನ ನಂಬರ್ಗೆ? ಹಲೋ ಹಲೋ, ಯಾರ ಅಕ್ಕವ್ರು ಮಾತಾಡ್ತಾ ಇದಾರೆ? ನಿಮ್ ಹೆಂಡತಿನ? ನಿಮ್ಮ ಅಜ್ಜಿ? ನಿಮ್ಮ ಅಜ್ಜಿಯರು ಅಂದ್ರೆ ನಮ್ಮ ಹೆಂಗಸರು. ನಾವು ಅಜ್ಜಿ ಅಂತೀವಿ. ನಾವು ಅಲ್ಲಿ ತಾತ ಆಗಿದ್ದೀವಿ, ಅವ್ರ ಅಜ್ಜಿ. ಕೊಡಿ, ಅಕ್ಕವ್ರನ್ನ ಪರಿಚಯ ಮಾಡ್ಕೊಂತೀನಿ ಕೊಡಿ. ನನಗ್ ಗೊತ್ತಿಲ್ಲ, ನಿನಗ್ ಗೊತ್ತಿರೋರೇನೋ ಮಾತಾಡ. ಅಕ್ಕ ಅಕ್ಕ ಅಕ್ಕವ್ರೆ, ಅಕ್ಕ ನಾನ್ ಹರಿಹರದಿಂದ ಮಾತಾಡ್ತಿರೋದು, ವಂಜಾಕ್ಷಿ ಅಂತ. ವನಜಾಕ್ಷಿ? ವನಜಾಕ್ಷಿ. ಕೊಡಿ ಅಕ್ಕವ್ರಿಗೆ. ಅಕ್ಕವ್ರೆ, ನಿಮ್ ಯಜಮಾನ್ರು ಡ್ಯಾನ್ಸ್ ತುಂಬಾ ಚೆನ್ನಾಗಿ ಆಡಿದ್ದಾರೆ. ಅಕ್ಕವ್ರೆ, ವನಜಾಕ್ಷಿ. ಅಕ್ಕ ವಂಜಾಕ್ಷಿ. ಅಕ್ಕ ಹಲೋ, ನಿಮ್ ಯಜಮಾರು ತುಂಬಾ ರಸಿಕರು ಇದ್ದಂಗ ಅವ್ರೆ ಕಣಕ. ಇವೇನು ಎಷ್ಟ್ ಜನ ಹೆಂಗಸ್ರುಗಳು ಎಷ್ಟ್ ಮದ್ವೆ ಆಗಿದ್ದಾರೆ ಅವ್ರು ನಿಮ್ ಯಜಮಾನ್ರು? ನೋಡಿ ಅವ್ರು ತುಂಬಾ ಚೆನ್ನಾಗಿ ತುಂಬಾ ಮದ್ವೆ ಆಗಿದೀಯ ಅಂತ ಏನ್ ಹೇಳ್ತಾವ್ರೆ ಮಗ? ಏನ್ ಹೇಳ್ತಾವ್ರೆ? ಏನ್ ಹೇಳ್ತಾವ್ರೆ ಕೇಳ್ತೀಯ? ಅಕ್ಕ ಲೌಡ್ ಸ್ಪೀಕರ್ ಆನ್ ಮಾಡಕ್ಕ. ಅಲ್ಲ ಅವ್ರಿಗೆ ಕೊಡಕ್ಕ, ಲೌಡ್ ಸ್ಪೀಕರ್ ಆನ್ ಮಾಡು ಅಂತ ಕೊಡಕ್ಕ, ಪ್ಲೀಸ್ ಕೊಡಕ್ಕ. ಏನು ಅಣ್ಣ ಅಣ್ಣ ಹೇಳಿದ ಅಣ್ಣ? ಅದೇ ಅವ್ರ ಅಕ್ಕ ಅವ್ರಿಗೆ ಏನೋ ಕೇಳಿಸಿಲ್ಲ, ಅಲ್ಲ ಸೌಂಡ್ ಅಂತ ಕೊಡೋಣ, ಇಲ್ಲ ಲೌಡ್ ಸ್ಪೀಕರ್ ಆನ್ ಮಾಡೋಣ, ಅವರು ಕೇಳಿಸ್ಕೊಂಡ್ಲಿ. ಕೊಡ್ಬೇಕು ಹಂಗೆ.
ಹಲೋ ಗಾಡಿ ಬೇಗ ಕೊಡು. ಹಲೋ ಅಣ್ಣ ಸೌಂಡ್ ಅಂತ ಇಕ್ಕಣ ಲೌಡ್ ಸ್ಪೀಕರ್ ಅಂತ ಆನ್ ಮಾಡು, ಅಕ್ಕಂಗೆ ಕೇಳಿಸ್ತಿಲ್ಲಂತೆ. ಸೌಂಡಾ? ಹಾ ಚಪ್ಪಲಿ ಹಾಕೊಂಡಿದ್ದೀನಿ. ಸೌಂಡ್ ಕೊಟ್ಟಿದ್ದೀನಿ. ಹಲೋ ಹಾ ಅಕ್ಕರೇ ಕೇಳಿಸ್ತಿಲ್ವ ಮಗ? ಕೇಳಿಸ್ತಿಲ್ವಾ? ಸೌಂಡ್ ಕೊಟ್ಟಿದ್ದೀನಿ. ಹಲೋ ಹಲೋ ಅಕ್ಕರೇ, ಅವ್ರು ನಿಮ್ಮ ಯಜಮಾನ್ ಅಲ್ಲೇ ಇದಾರೆ ಅಕ್ಕವ್ರೆ. ಟಿಕ್ ಟಾಕ್ ಅಲ್ಲಿ ಡ್ಯಾನ್ಸ್ ತುಂಬಾ ಚೆನ್ನಾಗಿ ಆಡಿದ್ದಾರೆ. ಹಂಗೆ ಗೊಲ್ರಾಮನ್ ಮಂತಕ್ಕೆ, ಲಕ್ಷ್ಮಮ್ಮನ್ ಮಂತಕ್ಕೆ, ರತ್ನಮ್ಮನ್ ಮಂತಕ್ಕೆ ಎಲ್ಲ ಹೋಗೋದ್ ಬಿಡ್ಸಕ್ ಅವ್ರಿಗೆ ಹೇಳ್ಬಿಟ್ಟಿ ಮಕ್ಕಳು ಬರೀ ಫೋನ್ ಮಾಡ್ತಾರ ಅವ್ರು ಇವ್ರು. ಅಲ್ಲಿಗ್ ಬಾ, ನಾವ್ ಅಯ್ಯಪ್ಪ ಸ್ವಾಮಿ ಮಾಲೆ ಹಾಕೋರ್ ನನ್ ಮಗ 10 ಸಾವಿರ ಕೊಡು 5 ಸಾವಿರ ಕೊಡು, ಬರೀ ಇವ್ರೇ ಕಣಕ ಫೋನ್ ಮಾಡೋದು. ರೀಚಿಗೆ ಬಂದ್ರು ಅಂದ್ರೆ ಅವ್ರೆ. ನಮ್ ಮೊನ್ನೆ ಅವ್ರ ಲಕ್ಷ್ಮಮ್ಮ ಫೋನ್ ಮಾಡೈತೆ, ಅಯ್ಯಪ್ಪ ಸ್ವಾಮಿದು ಮಾಲೆ ಹಾಕೊಂಡು ನನ್ ಮಗ 10 ಸಾವಿರ ಕೊಡು ಅಂತ. ಆ ರತ್ನಮ್ಮ ಮನೆಲ್ಲ ಫೋನ್ ಮಾಡಿತ್ತು, ಗೊಲ್ರಾಮಂಗೆಲ್ಲ ದುಡ್ಡು ಕೊಟ್ಟವನೆ. ಬರೀ ಇದೆ ಕಣಕ, ಅದೊಂಚೂರು ಇದ್ ಮಾಡಿಲ್ಲ ಅಂದ್ರೆ ಎಲ್ಲ ಮುಳುಗಕ್ಕೆ ಸಾಕ್ಬಿಡ್ತಾನ ನಿನ್ನ. ನಾನು ಕೊಡು ಫೋನು. ಹಲೋ ಅಣ್ಣ, ಎಲ್ಲ ಹೇಳಿದ್ದೀನಿ ನಿಮ್ ಮನೆಯವ್ರಿಗೆ. ಆಯ್ತು. ಲಕ್ಷ್ಮಮ್ಮ ಅಯ್ಯಪ್ಪ ಸ್ವಾಮಿ ಮಗ, ಅಯ್ಯಪ್ಪ ಸ್ವಾಮಿ ಹಾಕ್ಸ್ಕೊಂಬ ಮಾಲೆ ಹಾಕ್ಸ್ಕೊಂಬ 10 ಸಾವಿರ ದುಡ್ಡು ಕೇಳಿದ್ರಲ್ಲ, ಅದು ರತ್ನಮ್ಮಂಗ್ ದುಡ್ಡು ಕೊಟ್ಟಿರೋದು, ಆ ಗೊಲ್ರಟ್ಟಿ ಅಮ್ಮಂಗ್ ದುಡ್ಡು ಕೊಟ್ಟಿರೋದೆಲ್ಲ ಹೇಳಿದ್ದೀನಿ. ನಿಮ್ದು ಬೆಂಕಿ ಕೇಳೋದು ಹೇಳಿದ್ಯಾ? ನಿಮ್ ಮನೆ ಬೆಂಕಿ ಕಿರೋದು ಹೇಳಿದ್ಯಾ? ನಿಮ್ ಸಾಯ್ತು ಉಳ್ಳಿಗ್ ಅಂಕಲ್ ಯಾರು ಹೇಳಿ? ಊಟ ಆಯ್ತಾ ಅಂಕಲ್? ಯಾರು ಹೇಳಿ? ನಾನು ವಂಜಾಕ್ಷಿ ಅವ್ರ ಮಗಳು, ಬೆಳಗ್ಗೆ ಫೋನ್ ಮಾಡಿದ್ವಲ್ಲ. ಅದೇ ಗಂಡ ತೀರೋದಲ್ಲ ನಿಮ್ಮ ಅಮ್ಮಗೆ. ಅಂಕಲ್ ಆ ತರ ಮಾತಾಡ್ಬೇಡಿ ಅಂಕಲ್, ಆ ತರ ಮಾತಾಡ್ಬೇಡಿ ಅಂಕಲ್. ಏನ್ ಯಾಕೆ ಹೇಳಿ? ಅಲ್ಲ ನಮ್ಮ ಮಮ್ಮಿ ಮಾತಾಡ್ತದಂತೆ, ವಂಜಾಕ್ಷಿ ಅವರು. ವನಜಾಕ್ಷಿ? ಹಾ. ಹಚ್ಚಿ ನಿನ್ನ ಮೇಲೆ ನನಗೆ ಕಣ್ಣು, ಕಾಮಾಕ್ಷಿ ನಿನ್ನ ಮೇಲೆ ನನಗೆ ಕಣ್ಣು, ಆ ಮುನುಗಿ ಹೆಣ್ಣು ಏಳೆ ಸಖಿ ಮಕರಂದನ ಮಿರಗ ಬಾಳ ಹಣ್ಣು, ಏಳೆ ಮಕರಂದನ ಮಿರದ ಬಾಳಲ ಹಣ್ಣು, ವನಜಾಕ್ಷಿ ನಿನ್ನ ಮೇಲೆ ಕಣ್ಣು, ನನ್ನ ಕಣ್ಣು. ಸರ್ ಓ ಏನ್ ಮಾಡ್ತಿದ್ದೀರಾ ಸರ್? ಈಗ ಊಟ ಮಾಡೋಣ ಅಂತ ಕೂತಿದ್ದೀನಮ್ಮ. ನಾನು ವಂಜಾಕ್ಷಿ ಬೆಳಿಗ್ಗೆ ಫೋನ್ ಮಾಡಿದ್ನಲ್ಲ ಸರ್. ಅದೇ ಇದ್ರಾಗೆ ಇದು ಅಕ್ಕ, ಹಾ ರಣಧೀರ ಪಿಕ್ಚರಾಗೆ ಹಾ ಹಾ ಆ ವಾರ್ಡ್ ಐತಲ್ಲ, ಹಾ ಆ ವಾರ್ಡ್ ಹಾಕ್ಬಿಟ್ಟು ನಿಮ್ ಹುಡುಗರು ಅವಲ್ಲ ಅವ್ರಿಗೆ ತೋರಿಸ್ಬಿಟ್ಟು ಮಲಿಕೊಂಬಳಕ ನೀನು. ಯಾಕೆ? ನಾವು ನಿಮ್ಗಿನ್ನ ವಯಸ್ಸಲ್ಲಿ ಚಿಕ್ಕರ ದೊಡ್ಡರ ಗೊತ್ತಿಲ್ಲ. ಹಾ ಖಂಡಿತ 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 ನಮಗ್ ಫೋನ್ ಮಾಡ್ಬೇಡಿ. ನಾನು ಹೇಳಿದ್ನಲ್ಲ ನನ್ಗೆ ಈ ಶುಕ್ರವಾರ ಬಂದ್ರೆ 28 ತುಂಬಿ 29ಕ್ಕೆ ಬಿಡುತ್ತೆ ಅಂತ. ಅದಕ್ಕೆ ಏನ್ ಮಾಡೋಣ? ಬಾ ಇಬ್ರು ಲವ್ ಮಾಡೋಣ. ನನಗ್ ಗಂಡಿಲ್ಲ, ನಿನಗೆ ಹೆಂಡತಿ ಇದ್ದಂಗಿಲ್ಲ, ಇದ್ರು ಸತ್ತಂಗೇನೆ. ಇಬ್ರು ಬರ್ರಿ, ನಾನಿಬ್ರು ಸೇರ್ಕೊಂಡು ಲವ್ ಮಾಡೋಣ. ನನ್ ಮಗಿಗೊಂದ್ ಬಾಳ್ ಕೊಡೋಣ. ನಿನ್ ಹೆಸರು ಸೇರಿಸ್ತೀನಿ, ಸ್ಕೂಲಿಗೆ ಸೇರಿಸ್ತೀನಿ. ನೀನು ಬಂದು ನನ್ ಮಗಳಿಗೊಂದು ಎಜುಕೇಶನ್ ಕೊಡ್ಸು, ಆರಾಮಾಗಿರು. ನಿಮ್ಮ ಮಗಳ ಕೈ ಕೊಡಿ. ಮಗಳು ಕೈಲ? ಹಲೋ ಹೇಳಿ ಅಂಕಲ್. ಬಾಳ್ ಕೊಡ್ಬೇಕ ನಿಮ್ಮ ಅಮ್ಮಗೆ ಅಂಕಲ್? ಏನಂಕಲ್? ನಿಮ್ಮ ಅಮ್ಮಗೆ ಬಾಳ್ ಕೊಡ್ಬೇಕಾ? ನಾನು ನೀವೇನ್ ಹೇಳ್ತೀನಿ ನಂಗೆ ಗೊತ್ತೈತಿ ಅಂಕಲ್. ನಾನು ಓದ್ಕೊಬೇಕು, ಮಮ್ಮಿ ಕೈ ಕೊಡ್ತೀನಿ ನೋಡಿ. ಓದ್ಕೊಂತ ಇದ್ದೇನಮ್ಮ? ಕೊಡಮ್ಮ. ಹಲೋ ಹಲೋ ಏ ಜಾನು? ನಾನು ಜಾನು ಅಂದ್ರೆ ತುಂಬಾ ಪ್ರೀತಿಯಿಂದ ಕರೆಯಲ್ಲ. ನೀನು ಫೋಟೋದಲ್ಲಿ ಅಷ್ಟು ಅಪ್ಪ ಚೆನ್ನಾಗಿದ್ಯಲ್ಲ, ನೀನ್ ಬಟ್ಟೆ ಬಿಚ್ಬಿಡ್ರಿ, ನೀನ್ ಎಷ್ಟು ಅಪ್ಪ ಇರ್ಬೇಕು. ಅದಕ್ಕೆ ನಾನು ನೀನ್ ತುಂಬಾ ನೋಡ್ಬೇಕು ಅಂತ, ನೀನ್ ಲವ್ ಮಾಡ್ಬೇಕು ಅಂತ ಆಸೆ ಆಗಿದೆ ಜಾನು. ನಿಮ್ ಯಜಮಾನ್ರು ಏನಾಗಿ ಸತ್ತೋಯ್ತು? ಆಕ್ಸಿಡೆಂಟ್ ಆಗಿ. ಆಕ್ಸಿಡೆಂಟ್ ಏನಿದ್ರು ಅದ್ರಾಗೆ? ಇಲ್ಲ ನನ್ ಜೀವ ನಿನ್ಗೋಸ್ಕರ ಮಿಡಿತಾ ಇತ್ತು. ನಾನು ನೀನು ಸೇರ್ಬೇಕಾಗಿತ್ತಲ್ಲ ರೀ, ಅದಕ್ಕೆ ನನ್ಗೇನು ಆಗಿಲ್ಲ. ನಾನು ನಿನ್ನ ಟಿಕ್ ಟಾಕ್ ಅಲ್ಲಿ ನಿನ್ನೆ ನೋಡಿ, ಆ ಪ್ಯಾಂಟು, ಆ ಶರ್ಟು, ಆ ನಿನ್ ಟೌಲ್ ಹಾಕೊಂಡ್ ಡ್ಯಾನ್ಸ್ ಆಡಿರೋದು, ಹಬ್ಬ ನನಗೆ ತುಂಬಾ ರಾತ್ರಿ ಎಲ್ಲ ಡಿಸ್ಟರ್ಬ್ ಆಗಿದೆ. ನನಗೆ ನಿದ್ದೆನೇ ಬಂದಿಲ್ಲ. ಬರ್ಲಿಲ್ವಾ? ಇಲ್ಲ. ಇದು ಡ್ರಿಂಕ್ಸ್ ಮಾಡ್ತೀರಾ? ನಾವೇನ್ ಆತರ ಏನ್ ಕುಡಿಯಲ್ಲ. ಈ ರಮ್ಮು, ವಿಸ್ಕಿ ಇಂಥವೇನು ಕುಡಿಯಲ್ಲ. ರಾಜ ಒಂದ್ 4 ಬಾಟ್ಲು ಕುಡಿತೀನಿ ಅಷ್ಟೇ, ಮನೆ ಕಮ್ಬೇಕಾದ್ರೆ ಲೈಟ್ ಆಗಿ ಸ್ವಲ್ಪ.
ಬೀರು ಬ್ರಾಂತಿ ಏನು ಕುಡಿಯಲ್ವಾ? ಅವೇನು ಕುಡಿಯೋದು ರಾಜ ಅನ್ನೋದು ಏನೋ ಬರುತ್ತಲ್ಲಪ್ಪ ಇದು ಪಾಕಿಟ್ ಅಲ್ಲಿ ಅದು ಅವು 4 ಕುಡಿತೀರಾ? 4 ಕುಡಿತೀನಿ ಅಷ್ಟೇನೆ. 4? ಹ್ಮ್ 1 2 ಅಲ್ಲ 4. ಹ್ಮ್ ಅವ್ರು ಹೋಗಿರೋದು ತಪ್ಪೇನಿಲ್ಲ ಬಿಡಿ. ನೀವು ಬಂದ್ರಿ ಹೋಗ್ಬೋದಲ್ಲ ಅಲ್ಲಿಗೆ ನೀವುನು. ಅರ್ಜೆಂಟ್ ಆಗಿ ಹ್ಮ್ ಯಾಕಕ್ಕ ನಿಮ್ಗೆ ನಾನು ಫೋನ್ ಮಾಡುವಂತಿದ್ನ ವನಜಾಕ್ಷಿ ನಿನ್ನ ಮೇಲೆ ಕಣ್ಣು ಕಣ್ಣು. ಗ್ಯಾಸ್ಟ್ರಿಕ್ ಬೇರೆ ಆಗಿದೆ ಪಾಪು. ಗ್ಯಾಸ್ಟ್ರಿಕ್ ಮಾತ್ರೆ ಕೊಡೋ. ಮಗ ಈಗಲೇ ತರಬೇಡ ತಳಿ ಊಟನ ಮಗ ಬೇಡ ಈಗಲೇ ಊಟ. ಹಲೋ ಅಮ್ಮ ಹೇಳ್ ಜಾನು. ವನಜಾಕ್ಷಿ ನಿನ್ನ ಮೇಲೆ ಕಣ್ಣು ಕಣ್ಣು. ಗ್ಯಾಸ್ಟ್ರಿಕ್ ಬೇರೆ ಆಗಿದೆ ಪಾಪು. ಗ್ಯಾಸ್ಟ್ರಿಕ್ ಮಾತ್ರೆ ಕೊಡೋ. ಮಗ ಈಗಲೇ ತರಬೇಡ ತಳಿ ಊಟನ ಮಗ ಬೇಡ ಈಗಲೇ ಊಟ. ಹಲೋ ಅಮ್ಮ ಹೇಳ್ ಜಾನು. ಜಾನು ಜಾನ್ ಅಮ್ಮ ಹೇಳ್ ಜಾನು. ನೀನು 4 ರಾಜ ಪಾಕೆಟ್ ಕುಡಿಯೋದು. ನಿಮ್ ಮಗಳು ಏನ್ ಓದ್ತಾ ಇರೋದು? ಈಗ 3ನೇ ಕ್ಲಾಸ್ 3rd ಸ್ಟ್ಯಾಂಡರ್ಡ್. ಅಲ್ಲೇ ದೊಡ್ಡ ಸಮುದ್ರ ನಿಮಗೆ. 4 ರಾಜ ಪಾಕೆಟ್ ಅಂದ್ರೆ ಯಾವ್ದಷ್ಟು ನಮ್ಗೆ ಫೋನ್ ಮಾಡ್ಬೇಡಿ ಅಮ್ಮ. ಯಾಕೆ ಜಾನು? ನಾವು ಪಡಿಯೋದೆಲ್ಲ ನಾವು ಇಲ್ಲ ನಮ್ಮ ಹತ್ರ. ಆಮೇಲೆ ಕೆಟ್ಟದು ಇದೆಂತದ್ದು ನಾನು ಸೀತಾ ಮಾತೆ ಇದ್ದಂಗೆ. ಲೋಪರ್ ಸೋಳೆ ಮಗನೆ ನಿನ್ ಮನೆ ಹಾಳಾಗೋಗ. ನೀನ್ ಹೋಗೋದಾರೆ ಅಕ್ಕಿ ಇಕ್ಕ ಲೋಪರ್ ಸೋಳೆ ಮಗನೆ. ಆ ಲಕ್ಷ್ಮಿ ಬಾಳ್ ಹಾಳು ಮಾಡಿರೋದು ಯಾರು? ನೀನ್ ಎಲ್ವನೋ? ಆ ರತ್ನಿ ಬಾಳ್ ಮದುವೆಗಿಂತ ಮುಂಚೆ ಹಾಳು ಮಾಡಿರೋದು ನೀನ್ ಎಲ್ವನೋ? ಈ ಗೊಲ್ರಮ್ಮನ್ ಹಿಡ್ಕೊಂಡಿದ್ಯೇನೋ? ಮಾತಾಡೋ. ಇದೇನು ಅನ್ನೋದೇ ಗೊತ್ತಾಗ್ತಾ ಇಲ್ಲ. ಏನು ಅನ್ನೋದು ರಿವರ್ಸ್ ಗೇರ್ಗೆ ಬರುತ್ತೆ. ನಮ್ಗೆ ಕೂಟ ಬರುತ್ತೆ ಅಲ್ಲ ರಿವರ್ಸ್ ಗೇರ್ ಆಗಿ. ಅಮ್ಮ ಗೊಜ್ಜಗ್ ನನ್ ಮಗನೆ. ವಂಜಾಕ್ಷಿ ಅಂತಂದ್ರೆ ಹೆಂಗ್ ಮಾತಾಡ್ಬಿಟ್ರ? ನಾನ್ ಕಣಲ್ಲಿ ಬಸ್ ಹುಡಿಕೆ. ಓಹೋ ವಂಜಾಕ್ಷಿ ಅಂತಿದಂಗೆ ನನ್ನ ಮೇಲೆ ಕಣ್ಣು ಕಣ್ಣು ಅಂತ ಹಾಡು ಹೇಳ್ತಿ. ಅವಳು ಹೊಸಬ್ಳು ಸಿಕ್ಬಿಟ್ಟವಳೆ. ಅವಳ್ತ ದೋಚ್ಕೊಂಡ್ ಹೋಗ್ಬಿಡೋಣ. ನಾವು ನಮ್ಮನಕ್ಕೆ ಎಂಡ್ರಿಗೆ ಇನ್ನೊಂದ್ ಮನೆ ಕಟ್ಕೊಟ್ಬಿಡೋಣ. ಇನ್ನೊಂದ್ 2 ಕಿವಿ ವಾಲೆ ಮಾಡ್ಸಾಕೊಂಬಿಡೋಣ ಅಂತ ಅಲ್ವನೋ? ಗೊಜ್ಗ ಗೊಜ್ಜಗ್ ನನ್ ಮಗನೇ. ಗೊಜ್ಗ ನನ್ ಮಗನೇ. ನಿಮ್ಮ ಅವ್ನ್ ನಿನ್ ತಾಯನಕ್ಕೆ ನಿಂದೇನ್ ನನ್ಗೆ ಇವತ್ತು ಹೇಳ್ತೇನೆ. ನಿಮ್ಮ ಅಮ್ಮ ಮಿಂಟ್ರಿ ಗುಟ್ಟಿದ್ ಮುಂದೆ ಮೊನ್ನೆಲ್ಲ ಕುಡಿದು ಬಿದ್ದಿದ್ದಿಲ್ಲ. ಮೊನ್ನೆ ದಿನ ನಿಮ್ಮ ಅಮ್ಮ ಫೋನ್ ಮಾಡೋ ಹೊಸದಿ ಬಂದು 4-5 ಜನ ಬಂದು ನಿಂತಿದ್ರಲ್ಲ ಬಾಕ್ಲು ಮುಂದೆ. ನಿಮ್ ಬಾಕ್ಲು ಮುಂದೆ ಮನೆ ಮುಂದೆ ಚಿನಾಲಿ. ನೀನ್ ಬಂದ್ ನೋಡ್ಕೊಂಡು ಹೋಗಿದ್ದಾನ? ಬಿಟ್ಟಿದಾಗ ಕುಡಿದು ಬಿದ್ದಿದ್ದೆ ಅಷ್ಟು 11 ಗಂಟೆ ರಾತ್ರಿನಾಗ. ಗೊಜ್ಜಗ್ ನನ್ ಮಗ ನೀನ್ ನೋಡಲ್ಲ. ಗೊಜ್ಗ ಬಂದಿದ್ದೀನಿ ನಿನ್ ಮಕ ನೋಡು. ಮುಚ್ಚಲೆ ಬಾಯಿ ಚಿನಾಲಿ. ಕೊನೆಗೆ ಏನಾಗ್ ಸಾಯ್ತಿ ನೋಡ್ಲಾ ನೀನು? ನನಗ್ ಗೊತ್ತೈತೆ ಮುಚ್ಚಳೆ ಚಿನಾಲಿ. ನಿಮ್ಮ ಅಮ್ಮನ ನಾಡ ನೀನ್ ಎಷ್ಟು ಹಾಳು ಮಾಡಿದ್ ಬಂದಲ್ಲ. ಈಗ್ಲೇ ನಿಂದು ಹೊಟ್ಟೆ ಎಲ್ಲ ಊದ್ಕೊಂಡೆ ಅದೆಲ್ಲ ಊದ್ಕೊಂಡೈತೆ. ಈಗ್ಲೇ ನಿಂಗೆ ಅಲ್ಲಿ ನೋವು ಇಲ್ಲಿ ನೋವು. ಇಷ್ಟಲ್ಲಿ ನಿಂಗೆ ಆಪರೇಷನ್ ಮಾಡ್ತಾರ ನೋಡು. ನಿಂಗೆ ಇಲ್ಲ ಲಕ್ಕೋ ಹೊಡಿತಿದ್ದೆ ರಾತ್ರಿ. ಅಮ್ಮ ನಿನ್ನಂತರ 5 ದಿನ ತೆಗ್ದು ಆಚೆಗೆ. ಅಯ್ಯೋ ನಿನ್ ಎಂಡ್ರು ಫಸ್ಟು ನಿನ್ ಎಂಡ್ರು ತೆಗ್ದು ಆಚೆಗೆ ಒಪ್ಪಾರಾಗ ಮನ್ಗುಸದ್ ಮರ್ತ್ಬಿಟ್ಟಿದ್ಯಾ? ಒಪ್ಪಾರಾಗೆ ಚೋಳೆಗೆ ಗೊಜ್ಜಗ್ ನನ್ ಮಗನೇ. ಮುಂದೆ ಗೊಜ್ಜಗ 8 ಜನ ಎಸಿತಾನಂತೆ. ಎಂಡ್ರನ್ನ ಕ್ಲೀನ್ ಆಗಿ ಅದ್ಭುತವಾಗಿ ಇಟ್ಕೊಳಕ್ ಬರಲ್ಲ. ಅದಕ್ಕೆ ನಿಮ್ ಅಮ್ಮನ ನಾಡ ಕಳ್ಕೊಂಡ್ರಿಗೆಲ್ಲ ಫೋನ್ ಮಾಡ್ಕೊಂಡು ನಿಮ್ ಅಮ್ಮ ತಿರ್ಗೋದ್ ನಾಯಿ ತಿರ್ಗದಂಗ್ ಕೊಟ್ಟಾರ. ಅರ್ಧ ಬರ್ದಾಗ ದುಡ್ಡು ಕೊಟ್ಟು ಹೋಗೋದು ನಿಮ್ಗೆ. ನೀನ್ ಗಂಟತ್ ಮುಂಡ್ಯಾರ ನಿನ್ನಂತ ಗಂಟತ್ ಮುಂಡ್ಯಾರ ಹುಡಿಕೊಂಡು ಹೋಗಲ್ಲ. ಅರ್ಧ ದುಡ್ಡು ಕಿತ್ಕೊಂಬರಕ್ಕೆ. ನಿನ್ಗೆ ನನ್ ಹುಚ್ಚ ಇದ್ದು ಬಿಡ್ತೀನಿ. ಬಾಯೊಳಿಕೆ ಮಗನೇ ಅಗ್ಲಿಸ್ಬಿಡ್ತೀನಿ ನಿನ್ಗೆ. ಉಚ್ಚೆ ಉಯ್ದ್ಬಿಟ್ಟು ಹಂಗೆ ಯೋಲು ಹಾಕಿ ಹಂಗೆ ಎಲ್ಲ ಯೋಲ ಹಾಕಿ ಉಚ್ಚೆ ಉಯ್ದು ಮೂಗಳಿಕೆ ಬಾಯಳಿಕೆ ತಿನ್ಬಾರ್ದು. ಯೋಲು ಇವತ್ತು ಯೋಲ್ ತಿಂದಂಗೆ ಅನ್ನ ತಿಂದ್ರೆ ಇವತ್ತು. ಅನ್ನ ತಿಂದ ಮಾತಾಡೇ ಚಿರಾಲಿ. ಇವತ್ತು ಅನ್ನ ತಿನ್ನಲ್ಲ. ನನ್ ಗ್ಯಾಪ್ ಮುಸ್ಕೊಳಲ್ಲ. ಇವತ್ತು ನಾನು ಯೋಲ್ ತಿಂದಂಗೆ ಕಳ್ಳ ಕಾಳು ಕಡ್ಡಿ ಇವತ್ತು ಏನ್ ಮಾಡೋರೆಲ್ಲ. ನಿಮ್ಮ ಅಮ್ಮನ್
ಲಂಗಡ ಮುಂಡೆ ಲೋಪಾರು ಈ ಗಿಡ ಮುಂಡೆ ಗೊಜ್ಜು ಮುಂಡೆ ಮಮ್ಮು ಕಿತ್ತೋದ್ ಮುಂಡೆ ಲೇ ಗೊಜ್ಗ ಇವತ್ ನೀನ್ ಕಾಲ್ ತಿಂದ್ರೆ ನಾನು ಏಳ್ ತಿಂದಂಗೆ. ನಿಮ್ಗೆ ಸಂಬಂಧನ ಅವರು? ರೇ ಸಾರ್, ಮತ್ತೆ ನೀವೊಬ್ರು ಡಾಕ್ಟರ್ ಆಗಿದ್ದೀರಾ, ರೆಸ್ಪೆಕ್ಟ್ ಕೊಟ್ಟು ಮಾತಾಡೋದ್ ಕಲ್ತ್ಕೊಳ್ಳಿ. ಅವ್ರು ನಮ್ ಸಂಬಂಧ ಅವ್ರಿಗೆಲ್ಲ ಅವ್ರಿಗೆ ಯಾವ ತರ ಟ್ರೀಟ್ಮೆಂಟ್ ಹೇಳ್ಬೇಕೆಲ್ಲ ಹೇಳಿದೀನಿ. ನಿಮ್ಮ ಅವ್ವನ್ ಬಾಯ್ನ ಕೇಯ ಹಿಡ್ಕೊಂಡ್ ನಿಮ್ಮ ಅವ್ವನ್ನ ಕೇಯ ತಾಯಿನ ಹಾಕಿ ಮಾತಾಡ ನೋಡ. ನಮ್ಮ ಎಷ್ಟು ಕೊಟ್ಟಿನ ಮಗ ಇವ್ರಿಗೆ ಮಕ್ಳ ಆಡ್ತಾನೆ. ಅಲ್ಲ ಕಣಯ್ಯ, ಗಂಡಿನ ಪ್ರಾಬ್ಲಮ್ ಹೆಂಡತಿ ಪ್ರಾಬ್ಲಮ್. ಹಲೋ, ಹೆಂಡತಿ ಪ್ರಾಬ್ಲಮ್ ಗಂಡನ್ ಪ್ರಾಬ್ಲಮ್ ಸರ್ ಅವ್ರಿಗೆ? ಅವ್ರಿಬ್ಬರಿಗಿಂತ ನಿನ್ಗೆ ಪ್ರಾಬ್ಲಮ್ ಆಗಂಗ್ ಆಡ್ತೀಯಲ್ಲ. ಯಾಕೆ ನಾನು ಹೇಳಿಲ್ಲ ಅವ್ರಿಗೆಲ್ಲ, ಅವ್ರಿಬ್ಬರಿಗೂ ಏನಂತ ನಾನೆಲ್ಲ ಹೇಳಿದೀನಿ, ಟ್ರೀಟ್ಮೆಂಟ್ ಕೊಟ್ಟಿದ್ದೀನಿ, ಆಮೇಲೆ ಬರ್ರಿ ಅಂತ ಹೇಳಿದೀನಿ. ಟ್ರೀಟ್ಮೆಂಟ್ ಕೊಡೋದಿರ್ಲಿ, ಆ ಆಸ್ಪತ್ರೆಗೆ ಬಂದಿದಾಗ ನೀನು ಅಮ್ಮಂಗೆ ಏನ್ ಮಾಡಿದ್ಯಾ ನೀನು? ಸ್ಕ್ಯಾನಿಂಗ್ ಮಾಡಿದ್ದೆ. ಸ್ಕ್ಯಾನಿಂಗು ಎಲ್ಲಿಗೆ ಎಲ್ಲಿಗೆ ಮಾಡಿದಪ್ಪ ಸ್ಕ್ಯಾನಿಂಗು? ತಾಯಿನಾಕೆ ಲಾಸ್ಟಿಗೆ ಹಾಕಿ ಮಾಡ್ತಾನೆ ನನ್ನ ಮಗ. ಹಲೋ ಹಲೋ, ಸ್ಕ್ಯಾನಿಂಗು ಎಲ್ಲಿಗೆ ಮಾಡಿದಪ್ಪ? ಇದು ಗುದದ್ವಾರ ಮಾಡಿದ್ದೆ. ಹಂಗಂದ್ರೆ ಹಲೋ, ಅವೆಲ್ಲ ಇಂಗ್ಲಿಷ್ನಾಗ ಹೇಳ್ಬೇಕು, ನಿನ್ಗೆ ಗೊತ್ತಾಗಲ್ಲ. ಅವಿದ್ಯಾವಂತ ನಿನ್ಗೆ ಇಂಗ್ಲಿಷ್ ಹೇಳಿ ಗೊತ್ತಾಗತ್ತಾ? ಮತ್ತೆ ಇಂಗ್ಲಿಷ್ ನಲ್ಲ ಹೇಳು. ನೀವು ಎಜುಕೇಶನ್ ಮಾಡಿದ್ದೀರಾ? ಎಜುಕೇಶನ್ ಮಾಡಿದಿರ ನೀವು? ಹೇಳಯ್ಯೋ, ನಾನು ಡಿಗ್ರಿ ಕಂಪ್ಲೀಟ್ ಮಾಡಿದ್ದೀನಿ. ಗುದದ್ವಾರ ಹಟ್ಟುವ ಹೀನಿ ಒಟ್ಟಿಗೂ ಹೋಯ್ತೆ ಆಮೆ ಅವ್ರಿಗೆ ಇವಳೆ ಹುಚ್ಚಿನ ಹಾಳಣ್ಣ. ಏನದು? ಇಲ್ಲ ಆಚೆ ಕಡೆ ಚಾಪಿ ಹಾಕ್ತಾರೆ. ಕರೆಕ್ಟಾಗಿ ಹೇಳಿದ್ರೆ, ಕನ್ನಡದಾಗ ಹೇಳಿದೆ ಸರ್. ಕನ್ನಡದಾಗ ಅರ್ಥ ಆಗಂಗ್ ಹೇಳಿ ಸರ್ ನಮ್ಗೆ. ಇನ್ನ ಚಳಿ ಕಮ್ಮಿ ಆಗಿಲ್ಲ. ಸರ್ ಪ್ಲೀಸ್ ಸರ್, ನಾವ್ ಏನಕ್ಕ ಪ್ರಾಬ್ಲಮ್ ಆಗಿದ್ದೀವಿ, ಅದ ಅರ್ಥ ಆಗಂಗ್ ಕನ್ನಡದಾಗ ಹೇಳಿ ಸರ್ ಪ್ಲೀಸ್ ಸರ್. ಒಟ್ಟಿಗೆ ಹಾಕ್ತೀನಿ, ವಿಹಾಲ್ನೇ ಬಟ್ಟೆ ಹುಸ್ತಾನ. ಸರ್ ಕನ್ನಡದಾಗ ಹೇಳ್ತೀರಾ? ಕನ್ನಡದಾಗ ಹೇಳಿದ್ರೆ ಚಾಪೆ ಕೊಡ್ತಾರ ಆಚೆ ಕಡೆ. ಸರ್ ಅವ್ರಿಗೆ ಏನ್ ಹೆಂಡತಿ ಪ್ರಾಬ್ಲಮ್, ಜೆಂಟ್ಸ್ ಪ್ರಾಬ್ಲಮ್, ಲೇಡೀಸ್ ಪ್ರಾಬ್ಲಮ್ ಸರ್ ಅದು? ಅವ್ರಿಬ್ರು ಬರೋದ್ ಬೇಡ, ನೀನೇ ಬಂದ್ಬಿಡು. ನಾನ್ ಬಂದೆ, ನಿಂತಿಗಕ್ಕೆ ಇಲ್ಲ. ತಾಯಿನ ಕ್ಯಾಯ ಎಷ್ಟು ಜನ ಕೊಟ್ಟಿದ್ ನನ್ನ ಮಗ ಅಂತೀವಿ, ಅವ್ರಿಬ್ರಿಗೆ ನಾವು ಈ ನನ್ನ ಮಗ ಇರಕ್ ಕಾಣ್ತೈತೆ. ಹಲೋ, ಏನ್ ಮಾತು ಅಂತ ಆಡ್ತೇನೆ ನಮ್ಮನ್ನ. ಮತ್ತೀಗ ಅವ್ರಿಬ್ರು ಬರ್ಬಾರ್ದು, ನೀನ್ ಬಂದ ನಾನ್ ಬಂದೆ, ನಿಂತಿಗಕ್ಕೆ ಇಲ್ಲ ಶಾಪ್ ಒಳಗ್ ಹಾಕೊಂಡು. ಶಾಂಪು ಹಾಕೊಂಡ್ರೆ ಪರವಾಗಿಲ್ಲ, ಕರೆಕ್ಟ್ ಆಗಿ ಶಾಂಪು ಜಾರ್ತೈತೆ. ಲೇ ಶಾಂಪು ಅಲ್ಲ ಕಣಯ್ಯ, ನಿನ್ನ ಡಾಕ್ಟರ್ ಶಾಪ್ ಅಲ್ಲಿ ಹಾಕೊಂಡ್ ನಿಂತಿಗಕ್ಕೆ ಬಂದು ನಾನು. ಶಾಂಪು ಇದು ಹಳ್ಳೆಣ್ಣೆ ಇದ್ದಂಗ್ರಲ್ವ? ಶಾಂಪು ಹಳ್ಳೆಣ್ಣೆ ಇದ್ದಂಗ್ರಲ್ವ? ಏನೋ ಒಂದು ಐಟ ಬಂತು ಬೆಳಗ್ಗೆ ಮಾಡಿ. ಇವಾಗ ವ್ಯಾಪ್ತಿ ಪ್ರದೇಶದಿಂದ ದೂರ ಇದ್ದೀನಿ. ನೀನ್ಯಾಕೆ ಹಂಗಾಡ್ತೀಯ? ನೀನೇನು ನಿಮ್ಗೆ ಸಂಬಂಧನ ಅವರು? ರೇ ಸಾರ್, ಮತ್ತೆ ನೀವೊಬ್ರು ಡಾಕ್ಟರ್ ಆಗಿದ್ದೀರಾ, ರೆಸ್ಪೆಕ್ಟ್ ಕೊಟ್ಟು ಮಾತಾಡೋದ್ ಕಲ್ತ್ಕೊಳ್ಳಿ. ಅವ್ರು ನಮ್ ಸಂಬಂಧ ಅವ್ರಿಗೆಲ್ಲ ಅವ್ರಿಗೆ ಯಾವ ತರ ಟ್ರೀಟ್ಮೆಂಟ್ ಹೇಳ್ಬೇಕೆಲ್ಲ ಹೇಳಿದೀನಿ. ನಿಮ್ಮ ಅವ್ವನ್ ಬಾಯ್ನ ಕೇಯ ಹಿಡ್ಕೊಂಡ್ ನಿಮ್ಮ ಅವ್ವನ್ನ ಕೇಯ ತಾಯಿನ ಹಾಕಿ ಮಾತಾಡ ನೋಡ. ನಮ್ಮ ಎಷ್ಟು ಕೊಟ್ಟಿನ ಮಗ ಇವ್ರಿಗೆ ಮಕ್ಳ ಆಡ್ತಾನೆ. ಅಲ್ಲ ಕಣಯ್ಯ, ಗಂಡಿನ ಪ್ರಾಬ್ಲಮ್ ಹೆಂಡತಿ ಪ್ರಾಬ್ಲಮ್. ಹಲೋ, ಹೆಂಡತಿ ಪ್ರಾಬ್ಲಮ್ ಗಂಡನ್ ಪ್ರಾಬ್ಲಮ್ ಸರ್ ಅವ್ರಿಗೆ?